ಹೆಲೋ ವೆಲ್ಕಮ್ ಟು ಯಶು ಅಂಡ್ ಖುಷಿ ಚಾನಲ್. ಅಕಸ್ಮಾತ್ತಾಗಿ ರಾತ್ರಿ 1 ಗಂಟೆಗೆ 23 ವರ್ಷದ ಮದುವೆ ಹೆಣ್ಣನ್ನು ಅಸ್ವಸ್ಥ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಬಂದರು. ಆಕೆಯ ಮೊದಲನೆಯ ದಿನದ ರಾತ್ರಿ ತನ್ನ ಗಂಡನ ಕ್ರೂರತ್ವವನ್ನು ತಡೆದುಕೊಳ್ಳಲಾಗಲಿಲ್ಲ. ಆದರೆ ಡಾಕ್ಟರ್ ಆಕೆಗೆ ಚಿಕಿತ್ಸೆ ಮಾಡುವುದಕ್ಕೆ ನಿರಾಕರಿಸಿದರು. ಆದರೆ ಡ್ಯೂಟಿಯಲ್ಲಿ ಇರುವ ನರ್ಸ್ ಕರುಣೆ ತೋರಿಸಿ ಮುಂದಕ್ಕೆ ಬಂದಳು. ಆ ಹುಡುಗಿಯ ಶರೀರವನ್ನು ನೋಡಿದ ತಕ್ಷಣ ಆ ನರ್ಸ್ ಕಾಲುಗಳ ಕೆಳಗಡೆ ಭೂಕಂಪ ಬಂದಂತಾಯಿತು. ಯಾಕೆಂದರೆ ನನ್ನ 10 ವರ್ಷದ ಡ್ಯೂಟಿ ಸರ್ವಿಸ್ನಲ್ಲಿ ನಾನು ಇಂತಹ ಕೇಸ್ ಯಾವಾಗಲೂ ನೋಡಲಿಲ್ಲ. ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದ ಹುಡುಗಿಯ ಪರಿಸ್ಥಿತಿ ನೋಡಿದರೆ ಆಕೆಗೆ ಮದುವೆ ಆದಂತೆ ಅನಿಸಿತು. ಆಕೆಯನ್ನು ಯಾವುದೋ ಒಂದು ಪ್ರಾಣಿಯ ಮುಂದೆ ಬಿಸಾಡಿದ್ದಾರೆ. ಅದು ಆಕೆಯ ಮೇಲೆ ದಾಳಿ ಮಾಡಿದೆ. ಆ ರಾತ್ರಿ ನನಗೆ ಇನ್ನೂ ನೆನಪಿದೆ. ಆ ರಾತ್ರಿಯನ್ನು ನಾನು ಯಾವತ್ತಿಗೂ ಮರೆತು ಹೋಗುವುದಿಲ್ಲ. ಯಾಕೆಂದರೆ ಆ ರಾತ್ರಿಯ ನಂತರ ನನ್ನ ಜೀವನ ಪೂರ್ತಿ ಬದಲಾಯಿತು. ನನ್ನ ಆಲೋಚನೆಯೂ ಬದಲಾಯಿತು. ಈ ಕತೆ ಹೇಳುತ್ತಿದ್ದರೆ ನನಗೆ ಈ ದಿನ ಸಹ ಅಳು ಬರುತ್ತಿದೆ. ಆದರೆ ಈ ಕಥೆಯನ್ನು ಎಲ್ಲರಿಗೂ ಹೇಳುತ್ತಿದ್ದೇನೆ. ಯಾಕೆಂದರೆ ಪ್ರಪಂಚದಲ್ಲಿ ಏನು ನಡೆಯುತ್ತಿದೆಯೋ ಪ್ರಜೆಗಳೆಲ್ಲರೂ ತಿಳಿದುಕೊಳ್ಳಬೇಕು. ಅದು ರಾತ್ರಿ ಸಮಯ. ಡಾಕ್ಟರ್ ಅಂಕಿತಾ ನೈಟ್ ಡ್ಯೂಟಿಯಲ್ಲಿ ಇದ್ದಾರೆ. ಈ ಹಾಸ್ಪಿಟಲ್ನಲ್ಲಿ ಆಕೆ ತುಂಬ ದಯಾಳು ಹಾಗೂ ಗೌರವಾನ್ವಿತ ಡಾಕ್ಟರ್. ನಾನು ಇಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದೆ. ನನ್ನ ಹೆಸರು ಮಲ್ಲಿಕಾ. ಅದು ಚಳಿಗಾಲ. ಮದುವೆಯ ಸೀಸನ್ ನಡೆಯುತ್ತಿದೆ. ಅದಕ್ಕೆ ಇಲ್ಲಿ ಜಾಸ್ತಿ ಜನಗಳು ಇಲ್ಲ. ನಾನು ಟೀ ತಯಾರು ಮಾಡುತ್ತಿದ್ದಾಗ ಡಾಕ್ಟರ್ ಅಂಕಿತಾ ಸಹ ಹೊರಗಡೆ ಬಂದು ಕುಳಿತುಕೊಂಡು ನನಗೂ ಸಹ ಟೀ ಕೊಡು ಎಂದು ಹೇಳಿದಳು. ಇಲ್ಲಿ ಯಾವ ಡಾಕ್ಟರು ಸಹ ಅಲ್ಲಿರುವ ಸಿಬ್ಬಂದಿಯ ಜೊತೆ ಕುಳಿತುಕೊಂಡು ಟೀ ಕುಡಿಯುತ್ತಿರಲಿಲ್ಲ. ಅವರಿಗೆ ಎಂತಹ ಅಭ್ಯಂತರಗಳು ಇದ್ದವೋ ನನಗೆ ಗೊತ್ತಿಲ್ಲ. ಬಹುಶಃ ನಾವು ಶುಭ್ರವಾಗಿ ಇರುವುದಿಲ್ಲ ಎಂದು ಅವರು ಅಂದುಕೊಳ್ಳುತ್ತಿದ್ದರೇನೋ. ಯಾಕೆಂದರೆ ನಾವು ಪೇಷಂಟ್ಗಳ ಕೊಳೆಯನ್ನು ಶುಭ್ರ ಮಾಡುವವರು. ಆದ್ದರಿಂದ ಯಾರೂ ನಮ್ಮ ಜೊತೆ ಕುಳಿತುಕೊಂಡು ಊಟ ತಿನ್ನುತ್ತಿರಲಿಲ್ಲ. ನೀರು ಸಹ ಕುಡಿಯುತ್ತಿರಲಿಲ್ಲ. ಆದರೆ ಡಾಕ್ಟರ್ ಅಂಕಿತಾ ಮನಸ್ಸಿನಲ್ಲಿ ಮಾತ್ರ ಅಂತಹ ಆಲೋಚನೆಗಳು ಇಲ್ಲ. ಆಕೆ ತುಂಬ ಒಳ್ಳೆ ವ್ಯಕ್ತಿ. ಆಕೆ ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೊಂಡಾಗ ನನಗೂ ಸಹ ತುಂಬ ಸಂತೋಷವಾಯಿತು. ಹೊರಗಡೆ ಜೋರಾದ ಗಾಳಿ ಬೀಸುತ್ತಿದೆ. ಚಳಿ, ತಣ್ಣನೆಯ ಗಾಳಿ ಜಾಸ್ತಿಯಾಗಿದೆ. ಒಂದು ವೇಳೆ ನಾವು ಟೀ ಕುಡಿಯದೇ ಇದ್ದಿದ್ದರೆ ಸತ್ತು ಹೋಗುತ್ತಿದ್ದೆವು. ನಾವು ಟೀ ಕಪ್ಪಿನಲ್ಲಿ ಟೀ ಹಾಕುತ್ತಿದ್ದಾಗಲೇ ಅಲ್ಲಿಗೆ ಒಬ್ಬ ಹುಡುಗಿಯನ್ನು ಕರೆದುಕೊಂಡು ಬಂದರು. ಆಕೆಯ ಬಟ್ಟೆಗಳನ್ನು ನೋಡಿದ ತಕ್ಷಣ ನಮಗೆ ಅರ್ಥವಾಯಿತು ಆಕೆ ಒಬ್ಬ ಮದುವೆಯ ಹೆಣ್ಣು ಎಂದು. ಆಕೆ ಬಂದ ಪರಿಸ್ಥಿತಿ ನೋಡುತ್ತಿದ್ದರೆ ಬಹುಶಃ ಈ ದಿನ ಆಕೆಯ ಮದುವೆ ಆಗಿರಬಹುದು ಅಂದುಕೊಂಡೆವು. ಆಕೆಯ ಜೊತೆ ಇಬ್ಬರು ಹುಡುಗಿಯರು ಇದ್ದರು. ಅವರು ಆ ಪೇಷಂಟ್ಗೆ ಅಕ್ಕ ತಂಗಿಯರ, ಇಲ್ಲದಿದ್ದರೆ ಆಕೆಯ ಗಂಡನ ಅಕ್ಕ ತಂಗಿಯರ ಎಂದು ಹೇಳುವುದು ಕಷ್ಟ. ಆದರೆ ಅವರು ಸಹ ತುಂಬ ಟೆನ್ಷನ್ ಆಗಿ ಕಾಣಿಸುತ್ತಿದ್ದಾರೆ. ಅಲ್ಲಿ ಒಬ್ಬ ವೃದ್ಧಳು ಸಹ ಇದ್ದಾಳೆ. ಆಕೆ ಡಾಕ್ಟರ್ ಹತ್ತಿರ ಆಕೆಯನ್ನು ಬೇಗ ಚೆಕಪ್ ಮಾಡಿ, ವಿಷಯ ತುಂಬ ಸೀರಿಯಸ್ ಆಗಿ ಇದೆ ಅಂದಳು. ಡಾಕ್ಟರ್ ಅಂಕಿತಾ ತಕ್ಷಣ ಒಳಗಡೆ ಕರೆದುಕೊಂಡು ಹೋಗಿ ಎಂದು ಹೇಳಿದಳು. ನಾನು ಸಹ ಒಳಗಡೆ ಹೋದೆ. ಅವರನ್ನು ಪಕ್ಕಕ್ಕೆ ಕುಳಿಸಿ ಫೈಲ್ನಲ್ಲಿ ಹೆಸರುಗಳು ಬರೆಯುವುದಕ್ಕೆ ಅವರ ಪಕ್ಕದಲ್ಲಿ ಬೇರೆ ನರ್ಸ್ ಕುಳಿತುಕೊಂಡಿದ್ದಾಳೆ. ಮೊದಲು ಚಿಕಿತ್ಸೆ ಮಾಡಬೇಕು ಎಂದು ನಾನು ಒಳಗಡೆ ಹೋದಾಗ ಡಾಕ್ಟರ್ ಅಂಕಿತಾ ಪರಿಸ್ಥಿತಿ ನೋಡಿ ನನಗೆ ಸ್ವಲ್ಪ ಗಾಬರಿಯಾಯಿತು. ಆಕೆ ಕಣ್ಣುಗಳು ದೊಡ್ಡದಾಗಿ ಮಾಡಿಕೊಂಡು ಆ ಹುಡುಗಿಯನ್ನು ನೋಡುತ್ತಾ ಇದ್ದಾಳೆ. ಆಕೆಯ ಕೈಗಳು ನಡುಗುತ್ತಿದ್ದಾವೆ. ಆಕೆ ಒಂದು ವಿಚಿತ್ರವಾದ ಸ್ಥಿತಿಯಲ್ಲಿದ್ದಾಳೆ. ಆಕೆ ಅಲ್ಲಿ ಯಾಕೆ ನಿಂತುಕೊಂಡಿದ್ದಾಳೋ, ಏನು ಮಾಡಬೇಕು ಎಂದು ಸಹ ಆಕೆಗೆ ತಿಳಿಯದ ಸ್ಥಿತಿಯಲ್ಲಿ ಇದ್ದಾಳೆ. ಏಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ರೋಗಿಯ ಮುಂದೆ ನಿಲ್ಲಿಸಿ ಆಪರೇಷನ್ ಮಾಡು ಎಂದು ಹೇಳಿದಂತೆ ಆಕೆಗೆ ಆಪರೇಷನ್ ಹೇಗೆ ಮಾಡಬೇಕು ಗೊತ್ತಿಲ್ಲ ಅಂದಂತೆ ನಿಂತುಕೊಂಡಿದ್ದಾಳೆ. ಮಲ್ಲಿಕಾ, ನಾನು ಇವೆಲ್ಲ ಮಾಡಲಾಗುವುದಿಲ್ಲ. ಈಕೆಯನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಎಂದು ಹೇಳು ಎಂದು ಡಾಕ್ಟರ್ ಹೇಳಿದ ತಕ್ಷಣ ನಾನು ಶಾಕ್ ಆದೆನು. ಆ ಹುಡುಗಿಯ ಪರಿಸ್ಥಿತಿ ತುಂಬ ದಾರುಣವಾಗಿ ಇದೆ. ಆದರೆ ಡಾಕ್ಟರ್ ಆಕೆಗೆ ಚಿಕಿತ್ಸೆ ಮಾಡುವುದಕ್ಕೆ ಯಾಕೆ ನಿರಾಕರಿಸಿದರು? ಆಕೆ ತುಂಬ ಒಳ್ಳೆ ಡಾಕ್ಟರ್. ಎಲ್ಲ ಡಾಕ್ಟರ್ಗಳು ಒಳ್ಳೆಯವರೇ. ಆದರೆ ಸ್ವಲ್ಪ ಜನ ಡಾಕ್ಟರ್ಗಳು ತಮ್ಮ ಡಿಗ್ರಿಗಳ ಬಗ್ಗೆ ತುಂಬ ಗರ್ವವಾಗಿ ಇರುತ್ತಾರೆ. ರೋಗಿಗಳನ್ನು ಮನುಷ್ಯರಂತೆ ಪರಿಗಣಿಸುವುದಿಲ್ಲ. ಅವರನ್ನು ಕೇವಲ ನೋಟುಗಳ ಕಟ್ಟುಗಳ ಹಾಗೆ ಭಾವಿಸುತ್ತಾರೆ. ಅವರ ಹತ್ತಿರ ಗೌರವದಿಂದ ಶ್ರದ್ಧೆಯಿಂದ ಮಾತನಾಡುವುದಿಲ್ಲ. ಆದರೆ ಡಾಕ್ಟರ್ ಅಂಕಿತಾ ಬಗ್ಗೆ ಶತ್ರುಗಳು ಸಹ ಆಕೆ ತುಂಬ ಒಳ್ಳೆಯ ವ್ಯಕ್ತಿ ಎಂದು ಹೇಳುತ್ತಾರೆ. ಅಂತಹುದು ಈ ದಿನ
ಈ ಹುಡುಗಿಗೆ ಸಹಾಯ ಮಾಡುವುದಕ್ಕೆ ಆಕೆ ಯಾಕೆ ನಿರಾಕರಿಸುತ್ತಿದ್ದಾಳೆ? ಆಕೆಯನ್ನು ಹಾಸ್ಪಿಟಲ್ನಿಂದ ಕಳುಹಿಸಿ ಬಿಡು, ಮುಂದುಗಡೆ ಇರುವ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕಳುಹಿಸು ಎಂದು ನನಗೆ ಹೇಳಿದಳು. ನಮ್ಮ ಹಾಸ್ಪಿಟಲ್ ಸೆಮಿ ಗೌರ್ಮೆಂಟ್, ಅಂದರೆ ಇದು ಈಗಿರುವ ಪ್ರಭುತ್ವ ಆಸ್ಪತ್ರೆಗಳಿಗಿಂತ ಚೆನ್ನಾಗಿರುತ್ತದೆ. ಇಲ್ಲಿ ಒಳ್ಳೆಯ ಚಿಕಿತ್ಸೆಯ ಸೇವೆ ಸಿಗುತ್ತದೆ. ಈ ಹುಡುಗಿಯ ಬಟ್ಟೆಗಳು ನೋಡಿದರೆ ಆಕೆ ಒಬ್ಬ ಶ್ರೀಮಂತನ ಹೆಂಡತಿ ಎಂದು ಸ್ಪಷ್ಟವಾಗಿ ಅರ್ಥ ಆಗುತ್ತಿದೆ. ಆಕೆಯ ಗಂಡ ಎಲ್ಲಿದ್ದಾನೋ ನಮಗೆ ಗೊತ್ತಿಲ್ಲ. ಡಾಕ್ಟರ್ ಅವರು ನನ್ನ ಹತ್ತಿರ ಆಕೆಯನ್ನು ಎದುರುಗಡೆ ಇರುವ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಸಹನಾ ಹತ್ತಿರಕ್ಕೆ ಕಳುಹಿಸು, ಆಕೆ ಈ ಕೇಸ್ ನೋಡಿಕೊಳ್ಳುತ್ತಾಳೆ, ನಾನು ನೋಡುವುದಿಲ್ಲ ಅಂದಳು. ಡಾಕ್ಟರ್, ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳಿ ಎಂದು ರಿಕ್ವೆಸ್ಟ್ ಮಾಡಿದೆ. ಆದರೆ ಆಕೆ ನನ್ನ ಮಾತು ಅಸಲು ಕೇಳಲಿಲ್ಲ. ಡಾಕ್ಟರ್ ಅವರು ಹೊರಗಡೆ ಬಂದ ತಕ್ಷಣ ಆ ಹುಡುಗಿಯ ಕುಟುಂಬ ಸಭ್ಯರು ಆಕೆ ಹೇಗಿದ್ದಾಳೆ ಎಂದು ಕೇಳಲು ಪ್ರಾರಂಭಿಸಿದರು. ಆಕೆ ಅವರಿಗೂ ಸಹ ಉತ್ತರ ಹೇಳದೆ ತನ್ನ ರೂಮಿನೊಳಗಡೆ ಹೋದಳು. ಈಗ ನಾನು ಹೊರಗಡೆ ಬಂದು, ಡಾಕ್ಟರ್ ಅಂಕಿತಾ ಆಕೆಯನ್ನು ಎದುರುಗಡೆ ಇರುವ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು ಎಂದು ಹೇಳಿದೆ. ಅವರು ಸಹ ಆಶ್ಚರ್ಯಪಟ್ಟು ಹೀಗೆ ಹೇಳಿದರು. ಡಾಕ್ಟರ್ ಅವರು ಹೀಗೆ ಹೇಗೆ ಹೇಳುತ್ತಾರೆ? ನಾವು ಅಲ್ಲಿಂದಲೇ ಬಂದಿದ್ದು, ಅಲ್ಲಿ ಡಾಕ್ಟರ್ ಇಲ್ಲ, ಆಕೆ ಈ ದಿನ ರಜಾದಲ್ಲಿ ಇದ್ದಾಳೆ, ದಯವಿಟ್ಟು ನಮಗೆ ಸಹಾಯ ಮಾಡಿ, ನಮ್ಮ ಮೇಲೆ ದಯೆ ತೋರಿಸಿ, ಆ ಹುಡುಗಿಯ ಪರಿಸ್ಥಿತಿ ನೋಡಿ ನೀವು ಏನಾದರೂ ಮಾಡಬಲ್ಲಿರು. ಹೊರಗಡೆ ಭೀಕರವಾದ ಗಾಳಿ ಮತ್ತು ಮಳೆ ಬೀಳುತ್ತಿದೆ, ಅದು ಅಲ್ಲದೆ ಅರ್ಧರಾತ್ರಿ ಆಗಿದೆ, ನಾವು ಎಲ್ಲಿಗೆ ಅಂತ ಹೋಗುತ್ತೇವೆ ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಸರಿ, ನಾನು ನಿಮಗೆ ಮಾಡಲು ಆದಷ್ಟು ಸಹಾಯ ಮಾಡುತ್ತೀನಿ ಎಂದು ಹೇಳಿ ಒಳಗಡೆ ಹೋಗಿ ಆ ಹುಡುಗಿಯ ನಾಡಿಯನ್ನು ತನಿಖೆ ಮಾಡಿದೆ. ಆಗ ಅಕಸ್ಮಾತಾಗಿ ಆಕೆಯ ಕತ್ತಿನ ಮೇಲೆ ನೋಡಿದಾಗ ನಾನು ಶಾಕ್ ಆದೆ. ಇಲ್ಲಿಯ ತನಕ ನನ್ನ ಜೀವನದಲ್ಲಿ ನಾನು ಯಾವಾಗಲೂ ನೋಡದೇ ಇರುವುದು ಅಲ್ಲಿ ನೋಡಿದೆ. ಆಕೆಯ ಕತ್ತಿನ ಮೇಲೆ ಏನೋ ಒಂದು ಗುರುತು ಇದೆ, ಅದು ಈಗಲೇ ಇಟ್ಟಿದ್ದಂತೆ ಇದೆ. ಆ ಗುರುತಿನ ಅರ್ಥ ಏನೋ ನನಗೆ ಗೊತ್ತಿಲ್ಲ, ಆದರೆ ಪ್ರಸ್ತುತ ಈ ಗುರುತಿನಿಂದ ನನಗೆ ಎಂತಹುದೇ ತೊಂದರೆ ಇಲ್ಲ. ಆಕೆಗೆ ಮತ್ತೆ ಪ್ರಜ್ಞೆ ಬರುವುದಕ್ಕೆ ನಾನು ಏನಾದರೂ ಮಾಡಬೇಕಾಗಿ ಇದೆ. ಅದಕ್ಕೆ ಮೊದಲು ಆ ಹುಡುಗಿಯ ಬಟ್ಟೆಗಳನ್ನು ತೆಗೆದುಬಿಟ್ಟೆ, ಯಾಕೆಂದರೆ ಆಕೆಯ ಬಟ್ಟೆಗಳು ಸಹ ಹಾಳಾಗಿದ್ದಾವೆ. ಈ ದಿನ ಈ ರೋಗಿಯ ಕತ್ತಿನ ಮೇಲೆ ಇರುವ ಗುರುತು ನೋಡಿದ ನಂತರ ನನಗೆ ಒಂದು ದಿನ ನೆನಪಾಯಿತು. ಅಕಸ್ಮಾತಾಗಿ ಆ ವಿಷಯ ನನ್ನ ಮನಸ್ಸಿನೊಳಗಡೆ ಬಂದಿತು. ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಮತ್ತು ನರ್ಸ್ಗಳ ಮಧ್ಯೆ ಸ್ನೇಹ ಇರಬಹುದು, ಇಲ್ಲದೇನೂ ಇರಬಹುದು, ಆದರೆ ಯಾರೊಬ್ಬರಿಗೂ ವಿಷಯ ತಿಳಿದರೂ ಅದು ಎಲ್ಲರಿಗೂ ಗೊತ್ತಾಗುತ್ತಿತ್ತು. ನನಗೆ ನೆನಪಿದೆ, ಒಂದು ಟೈಮಿನಲ್ಲಿ ಡಾಕ್ಟರ್ ಅಂಕಿತಾ ಕೈಗಳಿಗೆ ಮೆಹಂದಿ ಹಾಕಿಕೊಂಡರು. ಮೇಡಮ್, ನೀವು ಇಷ್ಟೊಂದು ಅಂದವಾದ ಮೆಹಂದಿಯನ್ನು ಹಾಕಿಕೊಂಡಿದ್ದೀರಾ, ಯಾರದ್ದಾದರೂ ಮದುವೆ ಇದೆಯಾ ಎಂದು ಕೇಳಿದೆ. ಇಲ್ಲ, ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಅಂದಳು. ಆದರೆ ಆಕೆ ಮದುವೆಯ ಹೆಣ್ಣಿನಂತೆ ಮೆಹಂದಿ ಹಾಕಿಕೊಂಡಿದ್ದಾಳೆ. ಆ ನಂತರ 3 ದಿನ ಕಾಣಿಸದೆ ಹೋದಳು. ನಂತರ ಆಕೆ 1 ತಿಂಗಳು ರಜೆ ಮೇಲೆ ಹೋದಳು. ಆದರೆ ಆಕೆ ಮತ್ತೆ ಬಂದಾಗ ಆಕೆ ಮೊದಲಿನ ತರಹ ಇಲ್ಲ, ಯಾವಾಗಲೂ ತುಂಬ ನಿಶ್ಶಬ್ದವಾಗಿ ಮೋಡಿಯಾಗಿ ಇರುತ್ತಿದ್ದಳು. ಆಕೆಯ ಜೀವನದಲ್ಲಿ ಏನೋ ನಡೆದಿರಬಹುದು ಎಂದು ಎಲ್ಲರೂ ಹೇಳಿಕೊಳ್ಳುತ್ತಿದ್ದರು. ಆಕೆ ಡ್ರೆಸ್ಸಿಂಗ್ ಸ್ಟೈಲ್ ಬದಲಾಗಿದೆ. ಅದು ತುಂಬ ಚಿಕ್ಕ ವಿಷಯ, ಆದರೆ ಅದು ಅಕಸ್ಮಾತಾಗಿ ನಡೆದಿದೆ. ಆಕೆ ತುಂಬ ಶ್ರೀಮಂತ ಕುಟುಂಬಕ್ಕೆ ಸೇರಿದವಳು. ಆಕೆ ಎಂತಹುದೇ ಪದ್ಧತಿಗಳು ಪಾಟಿಸುತ್ತಿರಲಿಲ್ಲ. ಆಕೆ ಡೀಪ್ ನೆಕ್ ಮತ್ತು ಟೈಟ್ ಫಿಟ್ ಡ್ರೆಸ್ಗಳನ್ನು ಸಹ ಧರಿಸುತ್ತಿದ್ದಳು. ಆಕೆ ಯಾವುದು ಧರಿಸಿಕೊಂಡರೂ ಅಂದವಾಗಿ ಕಾಣಿಸುತ್ತಿದ್ದಳು. ಆದರೆ ಈ ಸಂಘಟನೆ ನಡೆದಾಗಲಿಂದಲೂ ಆಕೆ ಕತ್ತಿನ ತನಕ ಇರುವ ಬಟ್ಟೆಗಳನ್ನು ಧರಿಸಲು ಪ್ರಾರಂಭಿಸಿದಳು. ಆಕೆ ಮುಖವನ್ನು ಸ್ಕಾರ್ಪಿಂದ ಮುಚ್ಚಿಕೊಳ್ಳುವುದು ಸಹ ಶುರು ಮಾಡಿದಳು. ಅಂತಹ ಹುಡುಗಿ ಅಕಸ್ಮಾತಾಗಿ ಸ್ಕಾರ್ಪಿಂದ ಮುಖ ಬಚ್ಚಿಟ್ಟುಕೊಳ್ಳುವುದು ವಿಚಿತ್ರವಾಗಿ ಅನಿಸಿತು. ಇದರ ಹಿಂದೆ ಯಾವುದೋ ದೊಡ್ಡ ಕಾರಣ ಇದ್ದೇ ಇರುತ್ತದೆ ಎಂದು ಎಲ್ಲರೂ ಅಂದುಕೊಳ್ಳುತ್ತಿದ್ದಾರೆ, ಆದರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ನಾವು ಯಾವಾಗಲೂ ಆಕೆಯ ಹತ್ತಿರ ಇದರ ಬಗ್ಗೆ ಮಾತನಾಡುವುದಕ್ಕೆ ಪ್ರಯತ್ನಿಸಲಿಲ್ಲ. ಈ ದಿನ ಆಕೆ ಒಬ್ಬ ರೋಗಿಯನ್ನು ಬಿಟ್ಟು ಹೀಗೆ ಓಡಿ ಹೋಗುವುದು ತುಂಬ ವಿಚಿತ್ರವಾಗಿ ಇದೆ. ಆ ಹುಡುಗಿಯ ಪರಿಸ್ಥಿತಿ ತುಂಬ ವಿಚಿತ್ರವಾಗಿ ಇದೆ. ನಿಧಾನವಾಗಿ ಆಕೆಯ ಮುಖ ಪೂರ್ತಿಯಾಗಿ ಬಾಡಿ ಹೋಗುತ್ತಿದೆ. ಆಕೆಯ ಶರೀರಕ್ಕೆ ಸ್ವಲ್ಪ ನೀರು ಸಿಗುವ ಹಾಗೆ, ಆಕೆಯ ಪರಿಸ್ಥಿತಿ ಸುಧಾರಿಸಿಕೊಳ್ಳುವ ಹಾಗೆ ನಾನು ಬೇಗ ಆಕೆಗೆ ಡಿಪ್ಸ್ ಹಾಕಿದೆ. ನಾನು ಆಕೆಯ ಗಾಯಗಳಿಗೆ ಕಟ್ಟುತ್ತಿದ್ದೇನೆ. ನನ್ನ ಕೈಗಳು ನಡುಗುತ್ತಿದ್ದಾವೆ. ಡಾಕ್ಟರ್ ಯಾಕೆ ಓಡಿ ಹೋಗಿದ್ದಾಳೋ ನನಗೆ ಈಗ ಅರ್ಥ ಆಯಿತು. ನಾನು ಸ್ವಲ್ಪ ಹೊತ್ತು ಹೊರಗಡೆ ಬಂದು ಆಕೆಯ ಕುಟುಂಬ ಸಭ್ಯರನ್ನು ಓದಾರಿಸಿದೆ. ನಾನು ಇನ್ನು ಅಸಲು ವಿಷಯ ಏನು ಎಂದು ಅವರನ್ನು ಕೇಳಬೇಕಾಗಿ ಇದೆ.
ನಂತರ ನಾನು ಅದಕ್ಕೆ ಅನುಗುಣವಾಗಿ ಏನಾದರೂ ಮಾಡಬಲ್ಲೆ ಎಂದು ಹೇಳಿದೆ. ಆಗ ಒಬ್ಬ ನರ್ಸ್ ನನ್ನ ಹತ್ತಿರ, ನೀನು ಏನು ಮಾತನಾಡುತ್ತಿದ್ದೀಯಾ? ಡಾಕ್ಟರ್ ತಿರಸ್ಕರಿಸಿದ ರೋಗಿಯನ್ನು ನೀನು ಕುಳಿತುಕೊಂಡು ಚಿಕಿತ್ಸೆ ಮಾಡುತ್ತಿದ್ದೀಯಾ? ಆಕೆಗೆ ಏನಾದರೂ ಆದರೆ ನಿನ್ನ ಕೆರಿಯರ್ ಇಲ್ಲಿಗೆ ಮುಗಿದು ಹೋಗುತ್ತದೆ ಅಂದಳು. ನನಗೆ ಯಾವ ಕೆರಿಯರ್ ಇದೆ? ನಾನು ಕೇವಲ ಒಬ್ಬ ನರ್ಸ್. ನಾನು ಸಹಾಯ ಮಾಡದಿದ್ದರೆ ಯಾರು ಮಾಡುತ್ತಾರೆ? ಎದುರುಗಡೆ ಇರುವ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಇಲ್ಲ. ಡಾಕ್ಟರ್ ಅಂಕಿತಾ ಸಹ ನಿರಾಕರಿಸಿದಳು. ಹಾಗಾದರೆ ಏನು ಮಾಡಬೇಕು? ಆಕೆಯನ್ನು ಎತ್ತಿ ಹೊರಗಡೆ ಬಿಸಾಕೋಣವಾ? ನೋಡು ಮಲ್ಲಿಕಾ, ನಾನು ನಿನ್ನ ಬಗ್ಗೆ ಮಾತನಾಡುತ್ತಿಲ್ಲ, ಆದರೆ ನೀನು ತಪ್ಪು ಮಾಡುತ್ತಿದ್ದೀಯ ಎಂದು ಅಂದಳು. ಸರಿ, ಪರವಾಗಿಲ್ಲ, ನನ್ನ ಕೆಲಸ ನಾನು ಮಾಡಲು ಬಿಡು ಎಂದು ಅಂದೆ. ನಾನು ಅವರ ಹತ್ತಿರಕ್ಕೆ ಹೋಗಿ, ವಿಷಯ ಏನು? ನೀವು ಓದಿಕೊಂಡಿರುವವರ ತರಹ ಕಾಣಿಸುತ್ತಿದ್ದೀರಾ. ಆ ಹುಡುಗಿಗೆ ಇಷ್ಟ ಇಲ್ಲದಿದ್ದರೂ ಅದು ಅಲ್ಲದೆ ಹುಡುಗ ಎಂಥವನು ಎಂದು ನೀವು ಮೊದಲೇ ತಿಳಿದುಕೊಳ್ಳಬೇಕು. ಈಗ ನೀವು ಆಕೆಯನ್ನು ಎತ್ತಿಕೊಂಡು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಾ. ಆಕೆಯ ಪರಿಸ್ಥಿತಿ ತುಂಬ ದಾರುಣವಾಗಿ ಇದೆ. ಒಂದು ವೇಳೆ ನಡೆಯಬಾರದೇ ಇರುವುದು ಏನಾದರೂ ನಡೆದರೆ ನನ್ನ ಹೆಸರಿನ ಜೊತೆ ಹಾಸ್ಪಿಟಲ್ ಹೆಸರು ಸಹ ಹಾಳಾಗುತ್ತದೆ. ನೀವು ನನ್ನನ್ನು ಎಷ್ಟು ತೊಂದರೆಯಲ್ಲಿ ಬೀಳಿಸಿದ್ದೀರೋ ನಿಮಗೆ ಗೊತ್ತಿಲ್ಲ. ಅಷ್ಟರಲ್ಲಿ ಒಬ್ಬ ಹುಡುಗಿ ಮುಂದಕ್ಕೆ ಬಂದು, ನಾನು ಇವರಿಗೆ ಮೊದಲೇ ಹೇಳಿದೆ, ಆದರೆ ಅವರು ಯಾರೂ ನನ್ನ ಮಾತು ಕೇಳಲಿಲ್ಲ ಎಂದು ಹೇಳುತ್ತಿದ್ದರೆ ಇನ್ನೊಬ್ಬ ಹುಡುಗಿ ಆಕೆಯ ಬಾಯಿ ಮುಚ್ಚಿದಳು. ನೀನು ಯಾಕೆ ಆಕೆಯ ಬಾಯಿ ಮುಚ್ಚಿಸುತ್ತಿದ್ದೀಯಾ? ಸರಿಯಾಗಿ ಹೇಳು, ಏನು ನಡೆದಿದೆಯೋ ಎಂದು ನಾನು ಕೇಳಿದೆ. ಆ ಪೇಷಂಟ್ ಹೆಸರು ಸವಿತಾ. ಆಕೆ ಎಲ್ಲರ ತರಹದವಳು ಅಲ್ಲ. ಎಲ್ಲರ ತರಹದವಳು ಅಲ್ಲ ಅಂದರೆ ನಿನ್ನ ಉದ್ದೇಶ ಏನು ಎಂದು ಕೇಳಿದೆ. ಆಗ ಆಕೆಗೆ ಮದುವೆ ಎಂದರೆ ತುಂಬ ಭಯ. ಆಕೆ ಮದುವೆ ಮಾಡಿಕೊಳ್ಳಬೇಕು ಅಂದುಕೊಳ್ಳಲಿಲ್ಲ. ಯಾಕೆಂದರೆ ನಮ್ಮ ಮದುವೆಯಾದ ಕೆಲವು ನೆಂಟರು ಆಕೆಗೆ ಮದುವೆಯ ಬಗ್ಗೆ ಕೆಲವು ವಿಚಿತ್ರ ವಿಷಯಗಳು ಹೇಳಿ ಭಯ ಹಿಡಿಸಿದರು. ಆದ್ದರಿಂದ ಆಕೆ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಹಠ ಹಿಡಿದಿದ್ದಾಳೆ. ಆಕೆಯ ತಂದೆ ತಾಯಿ ಆಕೆಗೆ ಬಲವಂತವಾಗಿ ಮದುವೆ ಮಾಡಿದರು. ಆ ಹುಡುಗನ ಹೆಸರು ಶ್ರೀಕಾಂತ್. ಈ ನಗರದಲ್ಲೇ ಅತ್ಯಂತ ಶ್ರೀಮಂತರು. ಆದ್ದರಿಂದ ಆತನ ಪ್ರಪೋಸಲ್ ಬಂದಾಗ ಕುಟುಂಬದಲ್ಲಿ ಎಲ್ಲರೂ ತಕ್ಷಣ ಒಪ್ಪಿಕೊಂಡು ಮದುವೆ ಫಿಕ್ಸ್ ಮಾಡಿದರು. ಆಕೆ ಬೇಡ ಅನ್ನುತ್ತಿದ್ದರೂ ಬಲವಂತವಾಗಿ ಆಕೆಯ ಮದುವೆ ಮಾಡಿದರು. ಈ ಮದುವೆ ನಾನು ಯಾವತ್ತಿಗೂ ಅಂಗೀಕರಿಸುವುದಿಲ್ಲ ಎಂದು ಹೇಳಿದಳು. ಆಕೆ ಮಾಡುವ ಚೇಷ್ಟೆಗಳ ಬಗ್ಗೆ ನಮಗೆ ಗೊತ್ತು. ಆದರೂ ನಾವು ಆ ಹುಡುಗನ ಕುಟುಂಬದವರ ಹತ್ತಿರ ನಮ್ಮ ಹುಡುಗಿ ಸ್ವಲ್ಪ ಅಮಾಯಕಳು ಎಂದು ಹೇಳಿದೆವು. ಆಗ ಅವರು ಸಹ ನಮ್ಮ ಹುಡುಗ ತುಂಬ ಒಳ್ಳೆಯವನು, ಎಲ್ಲ ಚೆನ್ನಾಗಿರುತ್ತದೆ, ನಿಧಾನವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು, ಆದರಿಸುವುದು ಪ್ರಾರಂಭಿಸುತ್ತಾರೆ ಎಂದು ಅಂದರು. ನಮಗೆ ಇಷ್ಟು ಮಾತ್ರನೇ ಗೊತ್ತು. ಈಗ ಉಳಿದ ವಿಷಯ ಏನೋ ನಮಗೆ ಗೊತ್ತಿಲ್ಲ. ನಿಜ ಹೇಳಬೇಕೆಂದರೆ ಆಕೆಯ ಗಂಡನಿಗೆ ಕೋಪ ಜಾಸ್ತಿ. ಬಹುಶಃ ಸ್ವಲ್ಪ ಹೊತ್ತಿನಲ್ಲಿ ಆತನು ಸಹ ಇಲ್ಲಿಗೆ ಬರುತ್ತಾನೆ ಅಂದಳು. ಈಗ ಆತನು ಇಲ್ಲಿಗೆ ಬರುವುದಕ್ಕೆ ಏನು ಕೆಲಸ ಇದೆ? ಆತನು ಇಲ್ಲಿಗೆ ಬಂದು ಏನು ಮಾಡುತ್ತಾನೆ? ಆತನು ನನ್ನ ಎದುರಿಗೆ ಬಂದರೆ ನಾನು ಆತನನ್ನು ಬೈಯುತ್ತೇನೆ. ಯಾಕೆಂದರೆ ನನಗೆ ಇಂತಹ ಪುರುಷರ ಮೇಲೆ ಕೋಪ ಬರುತ್ತದೆ. ಇಲ್ಲಿ ಇಂತಹ ಕೇಸುಗಳು ತುಂಬ ಕಾಣಿಸುತ್ತಿರುತ್ತವೆ. ಹೆಂಡತಿ ಒಳಗಡೆ ನೋವಿನಿಂದ ನರಕ ಅನುಭವಿಸುತ್ತಿದ್ದರೆ ಪುರುಷನು ಹೊರಗಡೆ ಕುಳಿತುಕೊಂಡು ಹಾಯಾಗಿ ನಿದ್ದೆ ಮಾಡುತ್ತಿರುತ್ತಾನೆ. ಇಲ್ಲದಿದ್ದರೆ ಹೊರಗಡೆ ಹೊರಟು ಹೋಗುತ್ತಾರೆ. ಯಾವುದಾದರೂ ಮೆಡಿಸಿನ್ ತೆಗೆದುಕೊಂಡು ಬಾ ಎಂದು ಹೇಳಿದರೆ ನನಗೆ ತುಂಬ ತೊಂದರೆ ಕೊಡುತ್ತಿದ್ದರು. ಡಾಕ್ಟರ್ ಹತ್ತಿರ ಒಂದು ಸರಿ ಬಂದು ನೋಡಿ ಎಂದು ಕೇಳಬೇಕು ಅಂದುಕೊಂಡೆ. ಆದರೆ ಆಕೆ ಬರುವ ಅವಕಾಶ ಇಲ್ಲ. ಆಕೆ ಚೆಕ್ ಮಾಡಬೇಕು ಅಂದುಕೊಂಡರೆ ಚೆಕ್ ಮಾಡುತ್ತಿದ್ದಳು. ನಾನು ಹೊರಗಡೆ ಬಂದಾಗ ಆ ಹುಡುಗಿಯರ ಜೊತೆ ಒಬ್ಬ ಅಂದವಾದ ಯುವಕನು ನಿಂತುಕೊಂಡು ಇದ್ದಾನೆ. ನಿಜ ಹೇಳಬೇಕೆಂದರೆ ಪೇಷಂಟ್ ಸವಿತಾ ನೋಡುವುದಕ್ಕೆ ಅಷ್ಟೊಂದು ಅಂದವಾಗಿ ಇಲ್ಲ. ತುಂಬ ಸಣ್ಣಗೆ ಬಲಹೀನವಾಗಿ ಇದ್ದಾಳೆ. ಆದರೆ ಈ ಹುಡುಗ ಮಾತ್ರ ಹೀರೋ ಹಾಗೆ ಇದ್ದಾನೆ. ಆತನು ತುಂಬ ಹ್ಯಾಂಡ್ಸಮ್ ಆಗಿ 6 ಅಡಿ ಎತ್ತರದಲ್ಲಿ ಇದ್ದಾನೆ ಅನ್ನುವ ಗರ್ವದಿಂದ ಆತನು ಆ ಹುಡುಗಿಯನ್ನು ಹಿಂಸಿಸಿ ಇರುತ್ತಾನೇನೋ ಅಂದುಕೊಂಡೆ. ನಾನು ಅಲ್ಲಿಗೆ ಹೋದ ತಕ್ಷಣ ಆತನು ನನ್ನ ಕಡೆಗೆ ಬಂದು ಸ್ವಲ್ಪ ಆಂದೋಲನ ಪಡುತ್ತಾ, ನನ್ನ ಹೆಂಡತಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಎಂದು ಕೇಳಿದನು. ಸಾರ್, ಆಕೆ ಎಲ್ಲಿದ್ದರೂ ನೀವು ಈಗ ಆಕೆಯನ್ನು ಭೇಟಿಯಾಗಲು ಆಗುವುದಿಲ್ಲ. ಇದು ಮಹಿಳೆಯರ ವಾರ್ಡ್ ಎಂದು ನಿಮಗೆ ಗೊತ್ತಿಲ್ಲವಾ? ಆದ್ದರಿಂದ ಆತನು ಕೋಪದಿಂದ, ನಾನು ನನ್ನ ಹೆಂಡತಿಯನ್ನು ಭೇಟಿಯಾಗಬೇಕು ಅಂದುಕೊಳ್ಳುತ್ತಿದ್ದೇನೆ. ನೀವು ಎಷ್ಟು ಹಣ ಬೇಕು ಅಂದರೂ ಕೊಡುವುದಕ್ಕೆ ನಾನು ಸಿದ್ಧವಾಗಿ ಇದ್ದೇನೆ.
ಸಾರ್, ಪ್ರತಿ ವಸ್ತುವನ್ನು ಹಣದಿಂದ ಕೊಂಡುಕೊಳ್ಳಲಾಗುವುದಿಲ್ಲ. ನಿಮ್ಮ ಹೆಂಡತಿಯನ್ನು ಇಟ್ಟಿರುವ ವಾರ್ಡ್ನಲ್ಲಿ ತುಂಬ ಜನ ಮಹಿಳೆಯರು ಇದ್ದಾರೆ. ನಿಮ್ಮ ಕಾರಣದಿಂದ ಅವರಿಗೆ ತೊಂದರೆ ಆಗಬಾರದು. ಅಸಲು ನೀವು ನನ್ನ ಹೆಂಡತಿಯನ್ನು ಯಾಕೆ ವಾರ್ಡ್ನಲ್ಲಿ ಇಟ್ಟಿದ್ದೀರಾ? ಆಕೆಯನ್ನು ಬೇರೆ ರೂಮಿಗೆ ಯಾಕೆ ಶಿಫ್ಟ್ ಮಾಡಲಿಲ್ಲ? ಆಕೆಯನ್ನು ಬೇರೆ ರೂಮಿನೊಳಗಡೆ ಶಿಫ್ಟ್ ಮಾಡುವುದಕ್ಕೆ ಆಗುವುದಿಲ್ಲ. ಹೀಗೆ ವಾರ್ಡ್ನಲ್ಲಿ ಇಡುವುದರಿಂದ ಆಕೆಗೆ ಟ್ರೀಟ್ಮೆಂಟ್ ಸಕಾಲಕ್ಕೆ ಸಿಗುತ್ತದೆ. ರೂಮಿನಲ್ಲಿ ಇದ್ದರೆ ಬಂದು ಹೋಗುವವರು ಜಾಸ್ತಿ ಆಗುತ್ತಾರೆ. ಅಲ್ಲೇ ನಿಂತುಕೊಂಡು ಇದ್ದರೆ ನನಗೆ ಬರುವ ಕೋಪಕ್ಕೆ ಆತನನ್ನು ಏನಾದರೂ ಅನ್ನುತ್ತೀನೇನೋ ಎಂದು ಅಲ್ಲಿಂದ ಹೊರಟು ಹೋದೆ. ಅಷ್ಟರಲ್ಲಿ ಒಬ್ಬ ನರ್ಸ್ ಬಂದು ನನ್ನ ಹತ್ತಿರ, ಮಲ್ಲಿಕಾ, ಆಕೆಯ ಗಂಡ ಸಹ ಬಂದಿದ್ದಾನೆ. ಆತನು ದೊಡ್ಡ ಶ್ರೀಮಂತನು. ಆ ಹುಡುಗಿಗೆ ಏನಾದರೂ ಆಗಬಾರದ್ದು ಆದರೆ ಆ ಅಪವಾದ ನಿನ್ನ ಮೇಲೆ ಬರುತ್ತದೆ. ಆತನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಆ ಹುಡುಗಿಯ ಪರಿಸ್ಥಿತಿ ತುಂಬ ದಾರುಣವಾಗಿ ಇದೆ ಅಂದಳು. ಸರಿ, ಡಾಕ್ಟರ್ ಅಂಕಿತಾ ಹತ್ತಿರ ಮಾತನಾಡಬೇಕು ಎಂದು ನಿರ್ಣಯಿಸಿಕೊಂಡೆ. ಈಗ ಆಕೆ ಮಾತ್ರನೇ ನನ್ನನ್ನು ರಕ್ಷಿಸಬಲ್ಲಳು. ನಾನು ನಿಜವಾಗಿಯೂ ಸಿಕ್ಕಾಕಿಕೊಂಡಿದ್ದೇನೆ. ಹೊಸ ಮೆಡಿಸಿನ್ ಕೊಟ್ಟರೆ ಆಕೆ ಹುಷಾರಾಗುತ್ತಾಳೆ ಅಂದುಕೊಂಡೆ. ಆದರೆ ಈ ಹುಡುಗಿಗೆ ಪ್ರಜ್ಞೆ ಬರುತ್ತಿಲ್ಲ. ಆಕೆಯ ಗಂಡ ಹೊರಗಡೆ ನಿಂತುಕೊಂಡು ಯಾರ್ಯಾರಿಗೋ ಫೋನ್ ಮಾಡಿ ಯಾರ್ಯಾರನ್ನೋ ಕರೆಸುತ್ತಿದ್ದಾನೆ. ಹಾಗೆ ಮಾಡುವುದರಿಂದ ಪರಿಸ್ಥಿತಿ ಇನ್ನಷ್ಟು ಇಳಿಜಾರಿ ಹೋಗುತ್ತಿದೆ. ಆಗ ಡಾಕ್ಟರ್ ಅಂಕಿತಾ ಸಹ ಉತ್ತರ ಹೇಳಬೇಕಾಗಿ ಇರುತ್ತದೆ. ಆದ್ದರಿಂದ ನಾನು ಡಾಕ್ಟರನ್ನು ಕರೆಯೋದಕ್ಕೆ ಕ್ಲಿನಿಕ್ ಒಳಗಡೆ ಹೋದಾಗ ಅಲ್ಲಿ ಎದುರಾದ ದೃಶ್ಯ ನೋಡಿ ಆಶ್ಚರ್ಯಪಟ್ಟೆನು. ಡಾಕ್ಟರ್ ಆಕೆಯ ಮುಖಕ್ಕೆ ಹಾಕಿಕೊಂಡ ಸ್ಕಾರ್ಫ್ ಅನ್ನು ತೆಗೆದು ಕುಳಿತುಕೊಂಡು ಇದ್ದಾಳೆ. ನನ್ನನ್ನು ನೋಡಿದ ತಕ್ಷಣ ಆಕೆ ತನ್ನ ಸ್ಕಾರ್ಫ್ ಅನ್ನು ಕಟ್ಟಿಕೊಂಡಳು. ಆದರೆ ನನ್ನ ಕಣ್ಣುಗಳು ನಾನು ಏನು ನೋಡಬೇಕು ಅಂದುಕೊಂಡೇನೋ ಅದರ ಮೇಲೆ ಬಿದ್ದವು. ಬಂದಿದ್ದು ನಾನೇ ಎಂದು ಆಕೆಗೆ ಗೊತ್ತು. ಆದ್ದರಿಂದ ಆಕೆ ಜಾಸ್ತಿ ಭಯಪಡಲಿಲ್ಲ. ಮೇಡಮ್, ಆ ಹುಡುಗಿಯ ಪರಿಸ್ಥಿತಿ ದಾರುಣವಾಗಿ ಇದೆ. ಆಕೆಯ ಗಂಡ ಸಹ ಬಂದಿದ್ದಾನೆ ಎಂದು ಹೇಳಿದೆ. ಅದು ಕೇಳಿಸಿಕೊಂಡು ಹಾಗೆ ಶಾಕ್ ಆಗಿ, ನನಗೆ ಗೊತ್ತಿಲ್ಲ ನೀನು ಏನು ಮಾಡಿದೆಯೋ ಏನು ಮಾಡುತ್ತೀಯೋ. ನಾನು ಇಲ್ಲಿಂದ ಹೋಗುತ್ತಿದ್ದೇನೆ. ನನಗೆ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ ಅಂದಳು. ಡಾಕ್ಟರ್, ನೀವು ನನ್ನನ್ನು ಬಿಟ್ಟು ಹೋಗಲಾರೆ. ಇದು ನಿಮ್ಮ ಡ್ಯೂಟಿ. ನೀವು ಹೇಗೆ ಹೋಗಬಲ್ಲಿರು? ಆದ್ದರಿಂದ ಆಕೆ ಕುಳಿತುಕೊಂಡಿದ್ದು ಹೋದಳು. ಆಕೆಗೆ ಡ್ಯೂಟಿ ಇನ್ನೂ ಇದೆ. ಮಲ್ಲಿಕಾ, ಈ ಹುಡುಗಿಯನ್ನು ಇಲ್ಲೇ ಯಾಕೆ ಇಟ್ಟುಕೊಂಡೆ? ನೀನು ನನಗೆ ಇಷ್ಟು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿಸುತ್ತೀಯ ಎಂದು ಊಹಿಸಲಾಗಲಿಲ್ಲ. ಮೇಡಮ್, ನಮ್ಮ ಹತ್ತಿರ ಇದಕ್ಕಿಂತ ಜಾಸ್ತಿ ಕ್ರಿಟಿಕಲ್ ಆಗಿ ಇರುವ ಪೇಷಂಟ್ ಬರುತ್ತಿರುತ್ತಾರೆ. ನೀವು ಅವರೆಲ್ಲರಿಗೂ ಟ್ರೀಟ್ಮೆಂಟ್ ಕೊಡುತ್ತೀರಾ. ಆದರೆ ಈ ಹುಡುಗಿಯನ್ನು ಮಾತ್ರನೇ ಮನೆಗೆ ಕರೆದುಕೊಂಡು ಹೋಗಿ ಎಂದು ಯಾಕೆ ಹೇಳಿದಿರಿ? ಮಲ್ಲಿಕಾ, ವಾದಗಳು ಬೇಡ. ಈಗ ನಾನು ಆಕೆಗೆ ಚಿಕಿತ್ಸೆ ಮಾಡಲಾಗುವುದಿಲ್ಲ ಅಂದಳು. ಆಕೆ ಈಗ ಅನ್ನುವ ಪದವನ್ನು ಒತ್ತಿ ಹೇಳಿದ್ದರಿಂದ ವಿಷಯ ಏನೋ ನನಗೆ ಅರ್ಥ ಆಗಿ ಹೋಗಿದೆ. ಸರಿ ಮೇಡಮ್, ನಾನು ಹೋಗಿ ಆಕೆಯನ್ನು ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಎಂದು ಹೇಳುತ್ತೇನೆ ಎಂದು ನಾನು ಆ ಹುಡುಗಿಯ ರೂಮಿನೊಳಗಡೆ ಹೋಗಿ ಆಕೆಯ ಕತ್ತಿನ ಹಿಂದೆ ಇರುವ ಕೂದಲನ್ನು ಪಕ್ಕಕ್ಕೆ ಸರಿದ ತಕ್ಷಣ ಒಂದು ಗುರುತು ಕಾಣಿಸಿತು. ಡಾಕ್ಟರ್ ಕತ್ತಿನ ಮೇಲೆ ಸಹ ಅಂತಹ ಗುರುತು ಇದೆ. ಆ ಗುರುತು ಯಾವ ಗಾಯದಿಂದ ಆಗಿದೆಯೋ ಬೇರೆ ಏನಾದರೂ ಏನೋ. ಅದರ ಅರ್ಥ ಏನು? ಇಬ್ಬರ ಕತ್ತಿನ ಮೇಲೆ ಒಂದೇ ತರಹದ ಗುರುತು ಹೇಗೆ ಇರುತ್ತದೆ? ಡಾಕ್ಟರ್ ಅಂಕಿತಾ ಒಳ್ಳೆಯ ಡಾಕ್ಟರ್. ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಳು. ಈ ಹುಡುಗಿಯನ್ನು ನೋಡಿದ ನಂತರ ಆಕೆ ಯಾಕೆ ಚಿಕಿತ್ಸೆ ಮಾಡುವುದಕ್ಕೆ ನಿರಾಕರಿಸಿದಳು? ಬದಲಾಗಿ ಆಕೆ ಇಲ್ಲಿಂದ ಓಡಿ ಹೋಗಬೇಕು ಎಂದು ಪ್ಲಾನ್ ಮಾಡುತ್ತಿದ್ದಾಳೆ. ಆಕೆ ಕಣ್ಣುಗಳಲ್ಲಿ ಕೋಪ ಇಲ್ಲ, ಆಯಾಸ ಇಲ್ಲ, ಭಯ ಇದೆ. ಈ ಹುಡುಗಿಯ ಗಂಡ ಸಹ ಬಂದಿದ್ದಾನೆ ಎಂದು ತಿಳಿದ ತಕ್ಷಣವೇ ಆಕೆ ಇಲ್ಲಿಂದ ಹೊರಟು ಹೋಗಬೇಕು ಎಂದು ನಿರ್ಣಯಿಸಿಕೊಂಡಿದ್ದಾಳೆ. ಆದರೆ ಡ್ಯೂಟಿ ಟೈಮ್ ಇನ್ನೂ ಇದ್ದಿದ್ದರಿಂದ ಆಕೆ ಹೋಗಲಾಗಲಿಲ್ಲ. ನಾನು ಆಕೆಯ ರೂಮಿನೊಳಗಡೆ ಹೋಗುವಷ್ಟರಲ್ಲಿ ಆಕೆ ತನ್ನ ಸ್ಕಾರ್ಫನ್ನು ತೆಗೆದುಹಾಕಿ ಹಳೆಯ ಜ್ಞಾಪಕಗಳನ್ನು ನೆನಪು ಮಾಡಿಕೊಂಡು ಬಾಧೆ ಪಡುತ್ತಿದ್ದಳು. ಹಾಗೆ ಅದೇ ಗುರುತನ್ನು ಮುಟ್ಟಿಕೊಳ್ಳುತ್ತಿದ್ದಳು. ಆದರೆ ಈಗ ನಾನು ಏನು ಮಾಡಬಲ್ಲೆ? ನಾನು ಮತ್ತೆ ಆ ಹುಡುಗಿಯ ಹತ್ತಿರಕ್ಕೆ ಹೋಗಿ, ಆಕೆಗೆ ಪ್ರಜ್ಞೆ ಬರಲಿಲ್ಲ, ಆದ್ದರಿಂದ ಆಕೆಯನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಎಂದು ಆಕೆಯ ಕುಟುಂಬ ಸಭ್ಯರ ಹತ್ತಿರ ಹೇಳಿದೆ. ಸರಿ, ನಾವು ಆಕೆಯನ್ನು ಕರೆದುಕೊಂಡು ಹೋಗುತ್ತೇವೆ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ದೇವೆ. ಅದು ಯಾವ ನಿಮಿಷದಲ್ಲಾದರೂ ಬರಬಹುದು ಎಂದು ಸವಿತಾ ಜೊತೆ ಬಂದಿರುವ ಹುಡುಗಿ ತುಂಬ ಉತ್ಸಾಹವಾಗಿ ಹೇಳುತ್ತಿದ್ದಾಳೆ. ನಾನು ಆಕೆಯನ್ನು ಸೈಡಿಗೆ ಬಾ ಎಂದು ಸನ್ನೆ ಮಾಡಿದೆ. ಆಕೆ ಬಂದ ತಕ್ಷಣ, ನಿನಗೆ ಈ ಹುಡುಗಿ ಏನಾಗುತ್ತಾಳೆ ಎಂದು ಕೇಳಿದೆ.
ಆಕೆ ನನಗೆ ಅಕ್ಕ ಆಗುತ್ತಾಳೆ. ಹೊರಗಡೆ ಕುಳಿತುಕೊಂಡಿರುವ ವ್ಯಕ್ತಿ ನಮ್ಮ ಭಾವ ಅಂದಳು. ನಿಮ್ಮ ಭಾವನಿಗೆ ಇಷ್ಟಕ್ಕೂ ಮೊದಲೇ ಮದುವೆ ಆಗಿದೆಯಾ ಎಂದು ಕೇಳಿದೆ. ನಾನು ಅಂತಹ ಪ್ರಶ್ನೆ ಯಾಕೆ ಕೇಳುತ್ತಿದ್ದೇನೆ ಎಂದು ಆಕೆ ಆಶ್ಚರ್ಯವಾಗಿ ನೋಡುತ್ತಾ ಇದ್ದಾಳೆ. ನಾನು ಆಕೆಯ ಹತ್ತಿರ, ನೋಡು, ನಾನು ನಿನಗೆ ಏನು ಹೇಳಲಾಗುವುದಿಲ್ಲ. ಒಂದು ವಿಷಯ ಸ್ಪಷ್ಟವಾಗಿ ಹೇಳು. ನಿಮ್ಮ ಭಾವ ಇಷ್ಟಕ್ಕೂ ಮೊದಲು ಮದುವೆ ಮಾಡಿಕೊಂಡಿದ್ದಾರಾ? ಇಲ್ಲ, ಆತನು ಇಷ್ಟಕ್ಕೂ ಮೊದಲು ಮದುವೆ ಮಾಡಿಕೊಂಡಿಲ್ಲ ಎಂದೇ ನಮಗೆ ಹೇಳಿದನು. ಅದು ನಮಗೆ ನಿಜಾನೇ ಅನಿಸಿತು. ಯಾಕೆಂದರೆ ಆತನು ಈ ನಗರದಲ್ಲಿ ಎಲ್ಲರಿಗೂ ಗೊತ್ತು. ಒಂದು ವೇಳೆ ಆತನಿಗೆ ಮೊದಲೇ ಮದುವೆಯಾಗಿದ್ದರೆ ನಾವು ವಿಚಾರಿಸಿದಾಗ ಹೊರಬೀಳುತ್ತಿತ್ತು. ಇಂತಹ ವಿಷಯಗಳನ್ನು ಬಚ್ಚಿಡಲಾಗುವುದಿಲ್ಲ ಅಂದಳು. ಸರಿ, ನೀನು ಇದರ ಬಗ್ಗೆ ಖಚಿತವಾಗಿ ಹೇಳಬಲ್ಲೆಯಾ ಎಂದು ಕೇಳಿದೆ. ಹಾಂ, ಹೌದು, ನನಗೆ ಖಚಿತವಾಗಿ ಗೊತ್ತು. ಇದು ಆತನಿಗೆ ಮೊದಲನೆಯ ಮದುವೆ. ಆದರೆ ನೀವು ಯಾಕೆ ಹೀಗೆ ಕೇಳುತ್ತಿದ್ದೀರಾ? ಏನೂ ಇಲ್ಲ. ನಿನಗೆ ತಿಳಿದಿರುವುದಕ್ಕೆ ಭಿನ್ನವಾಗಿ ನನಗೆ ಏನಾದರೂ ಗೊತ್ತಾದರೆ ನಾನು ಖಚಿತವಾಗಿ ನಿನ್ನ ಹತ್ತಿರ ಹೇಳುತ್ತೇನೆ. ಹೋಗುವಾಗ ನಿನ್ನ ಮೊಬೈಲ್ ನಂಬರ್ ನನಗೆ ಕೊಡು ಅಂದೆ. ಆಕೆ ನನಗೆ ಆಕೆಯ ನಂಬರ್ ಕೊಟ್ಟು ಆಕೆಯ ಹೆಸರು ಪವಿತ್ರ ಎಂದು ಹೇಳಿದಳು. ನಮ್ಮ ಅಕ್ಕ ಹುಷಾರಾಗುತ್ತಾಳೆ ಅಲ್ವಾ ಎಂದು ಆಕೆ ಆಸೆಯಿಂದ ಕೇಳಿದಳು. ನಾನು ಆಕೆಯನ್ನು ಓದಾರಿಸುತ್ತಾ, ನಿಮ್ಮ ಅಕ್ಕ ಚೆನ್ನಾಗಿಯೇ ಇದ್ದಾಳೆ. ಸುಧಾರಿಸಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ. ಆಕೆಯನ್ನು ಹುಷಾರಾಗಿ ನೋಡಿಕೊಳ್ಳಿ ಅಂದಿದ್ದರಿಂದ ಪವಿತ್ರಗೆ ಸ್ವಲ್ಪ ನೆಮ್ಮದಿಯಾಯಿತು. ಪ್ರಶ್ನೆಗಳಿಗೆ ಡಾಕ್ಟರ್ ಅಂಕಿತಾ ಮಾತ್ರನೇ ಉತ್ತರ ಹೇಳಬಲ್ಲರು. ಆದ್ದರಿಂದ ನಾನು ಆಕೆಯ ರೂಮಿನ ಕಡೆಗೆ ಹೋದೆ. ಈ ಸಾರಿ ನಾನು ಆಕೆಗೆ ಒಬ್ಬ ನರ್ಸ್ ಆಗಿ ಅಲ್ಲದೆ ಒಬ್ಬ ಮಹಿಳೆಯಾಗಿ ಪ್ರಶ್ನೆ ಕೇಳಬೇಕೆಂದು ನಿರ್ಣಯಿಸಿಕೊಂಡೆ. ಆಕೆ ನಿಜಾಯಿತಿಯಾಗಿ ಉತ್ತರ ಹೇಳುತ್ತಾಳೆ ಎಂದು ನನಗೆ ಗೊತ್ತು. ಆದರೆ ನಾನು ಆಕೆಯ ರೂಮಿನ ಹತ್ತಿರಕ್ಕೆ ಹೋದ ತಕ್ಷಣ ನನ್ನ ಹೆಜ್ಜೆಗಳು ಹೊರಗಡೆನೇ ನಿಂತು ಹೋದವು. ಒಳಗಡೆಯಿಂದ ಒಬ್ಬ ಪುರುಷನ ಧ್ವನಿ ಬರುತ್ತಿದೆ. ಆ ಧ್ವನಿ ನನಗೆ ತಿಳಿದಂತೆ ಅನಿಸಿತು. ನಾನು ಕಿಟಕಿ ಒಳಗಡೆಯಿಂದ ಬಗ್ಗಿ ನೋಡಿದೆ. ಅಲ್ಲಿ ಇರುವ ದೃಶ್ಯ ನೋಡಿದ ನನಗೆ ಪ್ರಜ್ಞೆ ತಪ್ಪಿದಷ್ಟು ಕೆಲಸ ಆಯಿತು. ರೂಮಿನಲ್ಲಿ ಡಾಕ್ಟರ್ ಅಂಕಿತಾ ಒಂಟಿಯಾಗಿ ಇಲ್ಲ. ಆಕೆಯ ಜೊತೆ ಶ್ರೀಕಾಂತ್ ನಿಂತುಕೊಂಡು ಇದ್ದಾನೆ. ಆತನು ಪೇಷಂಟ್ ಸವಿತಾ ಗಂಡ. ಆತನು ಡಾಕ್ಟರ್ ಅಂಕಿತಾ ರೂಮಿನೊಳಗಡೆ ಹೇಗೆ ಪ್ರವೇಶಿಸಿದನು? ಆಕೆಗೆ ಅಷ್ಟೊಂದು ಹತ್ತಿರವಾಗಿ ಯಾವ ಹಕ್ಕಿನಿಂದ ನಿಂತುಕೊಂಡು ಇದ್ದಾನೆ? ಶ್ರೀಕಾಂತ್ ಹೀಗೆ ಅನ್ನುತ್ತಿದ್ದಾನೆ, ನೀನು ಎಲ್ಲಿ ಬಚ್ಚಿಟ್ಟುಕೊಂಡಿದ್ದೀಯೋ ತಿಳಿದುಕೊಳ್ಳಬೇಕು ಅಂದುಕೊಂಡರೆ ಹೇಗಾದರೂ ನಿನ್ನನ್ನು ಹುಡುಕಿ ಹಿಡಿದುಕೊಳ್ಳುತ್ತಿದ್ದೆ. ಆದರೆ ನೀನು ಬೇರೆ ದೇಶಕ್ಕೆ ಹೊರಟು ಹೋದೆ ಎಂದು ಸುದ್ದಿ ಹರಡಿಸಿದೆ. ಆತನ ಮಾತುಗಳು ಒಬ್ಬ ಲಾಯರ್ ಹಾಗೆ ಅನಿಸಿದವು. ಡಾಕ್ಟರ್ ಅಂಕಿತಾ ಭಯದಿಂದ ನಿಶ್ಶಬ್ದವಾಗಿ ನಿಂತುಕೊಂಡಿದ್ದಾಳೆ. ಆಕೆಯ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಆಕೆಯ ಕೈಗಳು ನಡುಗುತ್ತಿದ್ದಾವೆ. ಚಳಿಯಲ್ಲಿಯೂ ಸಹ ಆಕೆಗೆ ಬೆವರು ಸೋರುತ್ತಿದೆ. ಆಗ ಶ್ರೀಕಾಂತ್, ಈ ದಿನ ನಾನು ಹಾಸ್ಪಿಟಲ್ನಿಂದ ಒಬ್ಬರನ್ನು ಅಲ್ಲ, ಇಬ್ಬರನ್ನು ಮತ್ತೆ ಕರೆದುಕೊಂಡು ಹೋಗುತ್ತೇನೆ. ಯಾಕೆಂದರೆ ನೀವಿಬ್ಬರು ನನ್ನವರೇ ಎಂದು ಅಂದನು. ಇದು ಕೇಳಿಸಿಕೊಂಡಾಗ ನಾನು ಶಾಕ್ ಆದೆ. ನನಗೆ ಏನೂ ಅರ್ಥ ಆಗುತ್ತಿಲ್ಲ. ಶ್ರೀಕಾಂತ್ ಆರ್ಡರ್ ಹಾಕುತ್ತಾ, ಈಗ ಹೋಗಿ ಆ ಹುಡುಗಿಗೆ ಚಿಕಿತ್ಸೆ ಮಾಡು, ಯಾಕೆಂದರೆ ಆಕೆ ಸಹ ನಿನಗೆ ಬಂಧುವು ಆಗುತ್ತಾಳೆ ಅಂದನು. ಡಾಕ್ಟರ್ ಅಂಕಿತಾ, ನಿರ್ಭಯದಿಂದ ನಾನು ಆಕೆಗೆ ಚಿಕಿತ್ಸೆ ಮಾಡುವುದಿಲ್ಲ. ಆಕೆ ಬದುಕಿರುವುದಕ್ಕಿಂತ ಸತ್ತು ಹೋಗುವುದೇ ಒಳ್ಳೆಯದು. ನಾನು ಆಕೆಯ ಮೇಲೆ ಅಸೂಯೆ ಪಡುತ್ತಿಲ್ಲ. ಆದರೆ ಆಕೆ ನಿನ್ನ ಜೊತೆ ಇದ್ದರೆ ಬಾಧೆ ಪಡುತ್ತಲೇ ಇರುತ್ತಾಳೆ. ಅದಕ್ಕಿಂತ ಆಕೆ ಸತ್ತು ಹೋಗುವುದೇ ಒಳ್ಳೆಯದು. ಆದ್ದರಿಂದ ಆಕೆ ಪಡುವ ಕಷ್ಟಗಳು ಅಂತ್ಯ ಆಗುತ್ತವೆ ಎಂದು ಉತ್ತರ ಕೊಟ್ಟಳು. ಆಗ ಶ್ರೀಕಾಂತ್ ಕೋಪದಿಂದ, ಹಾಗಾದರೆ ನೀನು ಇಲ್ಲಿಯ ತನಕ ಆಕೆಗೆ ಚಿಕಿತ್ಸೆ ನೀಡಲಿಲ್ಲವಾ? ಆಕೆಯನ್ನು ಆ ನರ್ಸ್ ಕೈಗಳಲ್ಲಿ ಇಟ್ಟೆಯಾ? ಆ ನರ್ಸ್ ಮೊದಲಿನಿಂದಲೂ ನನಗೆ ತುಂಬ ವಿಚಿತ್ರವಾಗಿ ಕಾಣಿಸುತ್ತಿದ್ದಾಳೆ. ನೀನು ಹೋಗಿ ಆಕೆಗೆ ಚಿಕಿತ್ಸೆ ಕೊಡದಿದ್ದರೆ ನೀನು ಡ್ಯೂಟಿಯಲ್ಲಿ ಇದ್ದು ಸಹ ಒಬ್ಬ ರೋಗಿಗೆ ಅತ್ಯವಸರ ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ಕೊಡಲಿಲ್ಲ ಎಂದು ನಿನ್ನ ಮೇಲೆ ನಾನು ಕೇಸ್ ಇಡುತ್ತೇನೆ ಅಂದನು. ಡಾಕ್ಟರ್ ಅಂಕಿತಾ ಪ್ರಶಾಂತವಾಗಿ, ನಾನು ಆ ದಿನ ಅಲ್ಲಿಂದ ಓಡಿ ಹೋಗದೆ ನಿನ್ನನ್ನು ಸಾಯಿಸಿ ಬಿಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು. ಈ ದಿನ ಈ ಹುಡುಗಿ ಈ ಪರಿಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ. ಈ ತಪ್ಪು ನನ್ನದೇ, ನನ್ನಿಂದಲೇ ಆ ಹುಡುಗಿ ಈ ದಿನ ಈ ಪರಿಸ್ಥಿತಿಯಲ್ಲಿ ಇದ್ದಾಳೆ. ನೀನು ಇಷ್ಟು ಬೇಗ ಬೇರೆ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿಕೊಂಡಿದ್ದೀಯ. ಹೌದು ಬಿಡು, ನೀನು ಒಬ್ಬ ಮೋಸಗಾರರು. ಒಂಟಿಯಾಗಿ ಹೇಗೆ ಇರುತ್ತೀಯ? ಆಕೆಯ ಮಾತುಗಳು ನನಗೆ ನಿಧಾನವಾಗಿ ಅರ್ಥವಾಗುತ್ತಿದ್ದಾವೆ. ಶ್ರೀಕಾಂತ್ ಮತ್ತೆ ಆಕೆಯ ಹತ್ತಿರ, ನಿನ್ನ ಮಾತುಗಳು ನಿಲ್ಲಿಸಿ ಹೋಗು, ಹೋಗಿ ಟ್ರೀಟ್ಮೆಂಟ್ ಕೊಡು.
ಆದರೂ ನೀನು ನನ್ನ ಕಡೆ ಯಾಕೆ ನೋಡುತ್ತಿಲ್ಲ? ಅದೇ ಮುಖ. ನೀನು ನನ್ನನ್ನು ನೋಡುವುದಕ್ಕೆ ನನ್ನ ಹಿಂದೆಯೇ ಉಚ್ಚಿಯಂತೆ ಬಿದ್ದೆ. ನನ್ನನ್ನು ಭೇಟಿಯಾದ 1 ವಾರದಲ್ಲಿಯೇ ನನ್ನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಸಿದ್ಧವಾದೆ. ಡಾಕ್ಟರ್ ಅಂಕಿತಾ ಬೇಸರದಿಂದ, ಹೌದು, ಆ ಸಮಯದಲ್ಲಿ ನನಗೆ ಹುಚ್ಚು ಹಿಡಿದಿದೆ. ನನ್ನ ಮೆದುಳಿನಲ್ಲಿ ಬಂಕಮಣ್ಣು ತುಂಬಿಕೊಂಡಿತ್ತು. ಆದರೆ ಈಗ ನನಗೆ ಬುದ್ಧಿ ಬಂದಿದೆ. ಇಷ್ಟಕ್ಕೂ ಮೊದಲು ಮಾಡಿದ ತಪ್ಪು ಮತ್ತೆ ಮಾಡುವುದಿಲ್ಲ, ಹುಷಾರ್. ಇನ್ನೊಂದು ಸಾರಿ ನನ್ನನ್ನು ಭೇಟಿಯಾಗುವುದಕ್ಕೆ ಇಲ್ಲಿಗೆ ಬಂದಿದ್ದೀಯ ಅಂದರೆ ಚೆನ್ನಾಗಿರುವುದಿಲ್ಲ. ಈ ಮಾತುಗಳು ಕೇಳಿ ಶ್ರೀಕಾಂತ್ ನಗಿಯುತ್ತಿದ್ದಾನೆ. ಆತನ ನಗುವಿಗೆ ಅರ್ಥ ಏನು ನನಗೆ ಗೊತ್ತಾಗಲಿಲ್ಲ. ಡಾಕ್ಟರ್ ಅಂಕಿತಾ, ನನ್ನ ಮೇಲೆ ಕಂಪ್ಲೇಂಟ್ ಕೊಡುತ್ತೀಯಾ? ಕೊಟ್ಟಿಕೋ. ಏನೆಂದು ಕೊಡುತ್ತೀಯಾ? ರಾತ್ರಿ ತುಂಬ ಮಳೆ ಬೀಳುತ್ತಿದೆ, ತುಂಬ ಚಳಿಯಾಗಿ ಇದೆ. ಆಗಲೇ ನನ್ನ ಗಂಡ ಶ್ರೀಕಾಂತ್ ನನ್ನ ರೂಮಿನೊಳಗಡೆ ಬಂದನು ಎಂದು ಅನ್ನುತ್ತಿದ್ದ ಹಾಗೆ ಆಗಲೇ ನನಗೆ ವಿಷಯ ಎಲ್ಲ ಅರ್ಥವಾಯಿತು. ಓಹೋ, ಈ ವ್ಯಕ್ತಿನೇನಾ ಡಾಕ್ಟರ್ ಗಂಡ? ಅಂದರೆ ಡಾಕ್ಟರ್ ಅಂಕಿತಾ ಮದುವೆ ಮಾಡಿಕೊಂಡರು. ಆದರೆ ಆ ವಿಷಯ ಯಾರಿಗೂ ಹೇಳಲಿಲ್ಲ. ಆ ದಿನ ಆಕೆಯ ಕೈಗೆ ಇರುವ ಮೆಹಂದಿ ಮದುವೆಯ ಮೆಹಂದಿನೇ. ಆಗ ಆಕೆ 1 ತಿಂಗಳ ತನಕ ಡ್ಯೂಟಿಗೆ ಬರಲಿಲ್ಲ. ನಂತರ ಆಕೆ ಮುಖಕ್ಕೆ ಸ್ಕಾರ್ಫ್ ಕಟ್ಟಿಕೊಂಡಿದ್ದಳು, ಆಕೆಯನ್ನು ಯಾರೂ ಗುರ್ತಿಸಬಾರದು ಎಂದು. ಕೊನೆಗೆ ಆತನ ಕಣ್ಣಿಗೆ ಬಿದ್ದಿದ್ದಾಳೆ. ಅದಕ್ಕೆ ಆತನು ನಾನೇ ನಿನ್ನ ಗಂಡ ಎಂದು ಹೇಳುತ್ತಿದ್ದಾನೆ. ನನಗೆ ಡಾಕ್ಟರ್ ಅಂಕಿತಾ ಮೇಲೆ ಕರುಣೆ ಆಯಿತು. ಆಕೆಗೆ ಸಹಾಯ ಮಾಡಬೇಕು ಅಂದುಕೊಂಡೆ. ಆದರೆ ಆತನು ಒಳಗಡೆ ನಿಂತುಕೊಂಡು ಇದ್ದಾನೆ. ಅವರ ಮಾತುಗಳಿಂದ ನೋಡಿದರೆ ಅವರಿಬ್ಬರ ಮಧ್ಯೆ ತುಂಬ ದೊಡ್ಡ ಜಗಳಗಳು ಆದಂತೆ ಇದ್ದಾವೆ. ಅವರಿಬ್ಬರು ತುಂಬ ಕಡಿಮೆ ಕಾಲ ಜೊತೆಯಲ್ಲಿ ಇದ್ದರು. ಬೇಗನೆ ಒಬ್ಬರನ್ನೊಬ್ಬರು ಗುರ್ತಿಸಿ ಬೇರೆ ಆಗಬೇಕೆಂದು ನಿರ್ಣಯಿಸಿಕೊಂಡರು. ಆ ನಂತರ ಆತನು ಅಲ್ಲಿಂದ ಹೊರಟು ಹೋದನು. ಡಾಕ್ಟರ್ ಅಂಕಿತಾ ನೆಲದ ಮೇಲೆ ಕುಳಿತುಕೊಂಡು ಅಳುತ್ತಿದ್ದಾಳೆ. ನಾನು ಒಳಗಡೆ ಹೋಗುವಷ್ಟರಲ್ಲಿ ನನ್ನನ್ನು ನೋಡಿ ಆಕೆ ಅಳು ನಿಲ್ಲಿಸಿಕೊಂಡು ಕಣ್ಣುಗಳು ಒರೆಸಿಕೊಂಡಳು. ಡಾಕ್ಟರ್ ಅವರೇ, ನಾನು ಎಲ್ಲ ನೋಡಿದೆ, ನೀವು ಬಾಧೆ ಪಡಬೇಡಿ ಅನ್ನುತ್ತಾ ಗ್ಲಾಸಿನಲ್ಲಿ ನೀರು ತೆಗೆದುಕೊಂಡು ಆಕೆಗೆ ಕೊಡುತ್ತಾ, ನೀವು ಧೈರ್ಯವಾಗಿ ಇರಿ, ಎಲ್ಲ ಸರಿ ಹೋಗುತ್ತದೆ ಅಂದೆ. ಮಲ್ಲಿಕಾ, ಎಷ್ಟು ಧೈರ್ಯ ತಂದುಕೊಳ್ಳಬೇಕು? ಎಷ್ಟು ಅಂತ ಸಹನೆಯಿಂದ ಇರಬೇಕು? ಈ ಮನುಷ್ಯನನ್ನು ನೋಡಿದೆಯಾ? ಈತನು ಮೊದಲು ನನ್ನ ಜೀವನವನ್ನು ನಾಶ ಮಾಡಿದನು. ಈಗ ಈ ಹುಡುಗಿಯ ಜೀವನವನ್ನು ಸಹ ನಾಶ ಮಾಡುವುದಕ್ಕೆ ಸಿದ್ಧವಾಗಿದ್ದಾನೆ. ನೀವು ಆತನ ಜೊತೆ ಇರಬಾರದೆಂದು ತೀರ್ಮಾನಿಸಿಕೊಂಡಾಗ ಆತನ ಮೇಲೆ ಕೋರ್ಟಿನಲ್ಲಿ ಕೇಸ್ ಯಾಕೆ ಹಾಕಲಿಲ್ಲ? ಡೈವರ್ಸ್ ಯಾಕೆ ತೆಗೆದುಕೊಳ್ಳಲಿಲ್ಲ? ಆತನಿಗೆ ತುಂಬ ಹಣ, ಹೆಸರು ಇದ್ದಾವೆ. ಆತನು ತಿಳಿದುಕೊಂಡರೆ ನನ್ನ ಡಾಕ್ಟರ್ ಲೈಸೆನ್ಸನ್ನು ಸಹ ಕ್ಯಾನ್ಸಲ್ ಮಾಡಿಸಬಲ್ಲನು. ನನ್ನನ್ನು ತೊಂದರೆಗೆ ಗುರಿ ಮಾಡುತ್ತಿದ್ದನು. ನಾನು ತೆಗೆದುಕೊಂಡ ತಪ್ಪು ನಿರ್ಣಯದಿಂದ ನನ್ನ ಭವಿಷ್ಯತ್ ಅಂಧಕಾರದೊಳಗಡೆ ಬಿದ್ದು ಹೋಗಿದೆ. ಅದಕ್ಕೆ ಮೌನವಾಗಿ ಇರುವುದೇ ಒಳ್ಳೆಯದು ಅಂದುಕೊಂಡು ಆತನಿಗೆ ಕಾಣಿಸದಂತೆ ಈ ಊರಿಗೆ ಬಂದು ಬದುಕುತ್ತಿದ್ದೇನೆ. ಆದರೆ ನನಗೇನು ಗೊತ್ತು, ಇವನು ಇಷ್ಟೊಂದು ಬೇಗ ಮತ್ತೆ ಮದುವೆ ಮಾಡಿಕೊಂಡು ಆಕೆಯ ಪರಿಸ್ಥಿತಿ ಸಹ ಇಷ್ಟೊಂದು ದಾರುಣವಾಗಿ ಮಾಡುತ್ತಾನೆ ಎಂದು ಊಹಿಸಲಿಲ್ಲ. ಆಕೆಯ ಪರಿಸ್ಥಿತಿ ಸಹ ಅಂದರೆ ನಿಮ್ಮ ಜೊತೆ ಸಹ ಹೀಗೆ ನಡೆದಿದೆಯಾ ಮೇಡಮ್ ಅಂದೆ. ಆಕೆ ಮೌನವಾಗಿ ತಲೆ ಬಗ್ಗಿಸಿಕೊಂಡಳು. ಹೌದು, ನಾವು ಮೊದಲು ಮೀಟಾದಾಗ ಆತನು ಇಷ್ಟೊಂದು ದುರ್ಮಾರ್ಗನು ಎಂದು ನನಗೆ ಗೊತ್ತಿಲ್ಲ. ಆತನ ಮಾತುಗಳು, ಪ್ರವರ್ತನೆ, ಆತನ ಅಂದ ನೋಡಿ ಮೋಸ ಹೋದೆ. ಆತನು ತುಂಬ ಶ್ರೀಮಂತನು, ಒಳ್ಳೆಯವನು ಅಂದುಕೊಂಡೆ. ಆತನು ಅಂದವಾಗಿ ಇದ್ದಿದ್ದರಿಂದ ನಾನು ಸಹ ಆತನ ಮಾಯೆಯಲ್ಲಿ ಬಿದ್ದು ಹೋದೆ. ಇಷ್ಟೊಂದು ಅಂದವಾದ ಗಂಡ ಸಿಕ್ಕಿದ್ದು ನನ್ನ ಅದೃಷ್ಟ ಅಂದುಕೊಂಡೆ. ನಾನು ಆತನ ಪ್ರೀತಿಯಲ್ಲಿ ಪೂರ್ತಿಯಾಗಿ ಮುಳುಗಿ ಹೋದೆ. ಏನು ಮಾಡುವುದಕ್ಕಾದರೂ ಸಿದ್ಧವಾಗಿ ಬಿಟ್ಟೆ. ಆತರಪಟ್ಟು ಆತನ ಜೊತೆ ರಹಸ್ಯವಾಗಿ ಮದುವೆ ಮಾಡಿಕೊಳ್ಳುವುದಕ್ಕೆ ಸಿದ್ಧವಾದೆ. ಮದುವೆಯಾದ ಮೇಲೆ ಆತನು ನನ್ನನ್ನು ಒಂದು ಹೊಸ ಮನೆಗೆ ಕರೆದುಕೊಂಡು ಹೋದನು. ಅವರ ಮನೆಯವರಿಗೆ ನಮ್ಮ ವಿಷಯ ಹೇಳಲಿಲ್ಲ. ಸ್ವಲ್ಪ ದಿನಗಳ ನಂತರ ನಾನು ಒಬ್ಬ ಡಾಕ್ಟರನ್ನು ಮದುವೆ ಮಾಡಿಕೊಂಡೆ. ಆಕೆ ತುಂಬ ಅಂದವಾಗಿ ಇರುತ್ತಾಳೆ ಎಂದು ನನ್ನನ್ನು ಪರಿಚಯ ಮಾಡಿಸುತ್ತೇನೆ. ಮದುವೆ ಮಾಡಿಕೊಂಡೆ ಎಂದು ತಿಳಿದರೆ ಮನೆಯವರು ಸಹ ಒಪ್ಪಿಕೊಳ್ಳುತ್ತಾರೆ ಎಂದು ನನ್ನ ಹತ್ತಿರ ಹೇಳಿದನು. ನಿನ್ನನ್ನು ಎಂತಹುದೇ ಪರಿಸ್ಥಿತಿಗಳಲ್ಲಾಗಲಿ ಬಿಡುವುದಿಲ್ಲ ಅಂದನು. ಪ್ರಾರಂಭದಲ್ಲಿ ಕೆಲವು ದಿನಗಳು ಚೆನ್ನಾಗಿಯೇ ಇದ್ದನು. ಆದರೆ ಬರಬರುತ್ತಾ ಇದ್ದಕ್ಕಿದ್ದ ಹಾಗೆ ಹುಚ್ಚು ಹಿಡಿದಂತೆ ಪ್ರವರ್ತಿಸುತ್ತಿದ್ದನು. ನನ್ನ ಪರಿಸ್ಥಿತಿ ಈ ಹುಡುಗಿಯ ಹಾಗೆ ತಯಾರಾಗಿದೆ ಅನ್ನುತ್ತಾ ತನ್ನ ಕತ್ತಿನ ಹತ್ತಿರದಿಂದ ಸ್ಕಾರ್ಫನ್ನು ತೆಗೆದು ಗುರುತನ್ನು ತೋರಿಸುತ್ತಾ ನಾನು ಆತನಿಗೆ ಸೇರಿದವಳು ಎಂದು ಹೇಳುವುದಕ್ಕೆ ಆತನು ಬಲವಂತವಾಗಿ ಈ ಮುದ್ರೆಯನ್ನು ನನ್ನ ಕತ್ತಿನ ಮೇಲೆ ಹಾಕಿಸಿದನು ಅಂದಳು. ಡಾಕ್ಟರ್ ಅವರೇ, ಆಕೆಯ ಪರಿಸ್ಥಿತಿ ಸಹ ಹೀಗೆ ಇದೆ. ದಯವಿಟ್ಟು ಬಂದು ಸಹಾಯ ಮಾಡಿ ಅಂದೆ.
ಆಕೆ ಸರಿ ಎಂದು ತಲೆ ಅಲ್ಲಾಡಿಸಿ ಆಕೆಗೆ ಚಿಕಿತ್ಸೆ ಕೊಡುವುದಕ್ಕೆ ಪ್ರಾರಂಭಿಸಿದಳು. ಸ್ವಲ್ಪ ಹೊತ್ತಿನ ನಂತರ ಆಕೆ ಕಣ್ಣುಗಳು ತೆಗೆದಳು. ಆಕೆ ಅಳುತ್ತಾ, ನಾನು ಆತನನ್ನು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಳ್ಳಲಿಲ್ಲ. ಆತನು ನಮ್ಮ ತಂದೆ ತಾಯಿಯ ಹತ್ತಿರ ಮೊದಲೇ ನಾನು ಒಬ್ಬ ಡಾಕ್ಟರನ್ನು ಮದುವೆ ಮಾಡಿಕೊಂಡೆ. ಆದರೆ ಆಕೆ ನನ್ನ ಹತ್ತಿರ ಇರದೆ ಹೊರಟು ಹೋಗಿದ್ದಾಳೆ ಅಂದನು. ಅಷ್ಟು ಚೆನ್ನಾಗಿ ಓದಿಕೊಂಡ ಡಾಕ್ಟರ್ ಈತನ ಜೊತೆ ಇರಲಾಗಲಿಲ್ಲ ಅಂದರೆ ನಾನು ಹೀಗೆ ಇರಬಲ್ಲೆನು ಅಂದುಕೊಂಡೆ. ಮದುವೆಯ ನಂತರ ಆತನ ನಿಜ ಸ್ವರೂಪ ಹೊರಬಿದ್ದಿತು. ನನ್ನನ್ನು ಆತನಿಂದ ಕಾಪಾಡಿ ಆತನ ಹುಚ್ಚು ಚೇಷ್ಟೆಗಳಿಂದ ತಡೆದುಕೊಳ್ಳಲಾಗುತ್ತಿಲ್ಲ. ಮೊದಲನೆಯ ರಾತ್ರಿ ನನ್ನ ಕತ್ತಿನ ಮೇಲೆ ಬಲವಂತವಾಗಿ ಒಂದು ಗುರುತನ್ನು ಹಾಕಿ ಮೃಗದಂತೆ ಪ್ರವರ್ತಿಸಿದನು. ಆ ನೋವನ್ನು ಭರಿಸಲಾಗದೆ ನಾನು ಕಣ್ಣುಗಳು ತಿರುಗಿ ಬಿದ್ದು ಹೋದೆ ಎಂದು ಅಳುತ್ತಿದ್ದಳು. ವಿಚಿತ್ರವಾದ ವಿಷಯ ಏನೆಂದರೆ ಆ ವ್ಯಕ್ತಿ ಮದುವೆ ಮಾಡಿಕೊಂಡ ಇಬ್ಬರು ಹೆಣ್ಣು ಮಕ್ಕಳು ಚೆನ್ನಾಗಿಯೇ ಓದಿಕೊಂಡಿರುವವರು, ಹಾಗೆ ಅಂದವಾಗಿ ಇರುವವರು. ಈ ಹುಡುಗಿ ಸಹ ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಜಾಬ್ ಮಾಡುತ್ತಿದ್ದೀನಿ ಎಂದು ಹೇಳಿದಳು. ಆದರೆ ಆಕೆಯ ಮುಖವನ್ನು ನೋಡಿ ಆಕೆ ಇನ್ನ ಚಿಕ್ಕ ವಯಸ್ಸಿನ ಹುಡುಗಿ ಎಂದು ನಾನು ಅಂದುಕೊಂಡೆ. ಇವರಿಬ್ಬರು ಆತನ ಜೊತೆ ಇರುವುದಕ್ಕೆ ಇಷ್ಟಪಡುತ್ತಿಲ್ಲ. ಕಾರಣ ಆತನಿಗೆ ಹಣ ಇದೆ ಅನ್ನುವ ಜಂಭ. ಅದಕ್ಕೆ ಆತನು ಎಲ್ಲರ ಜೊತೆಯೂ ಕೆಟ್ಟದಾಗಿ ಪ್ರವರ್ತಿಸುತ್ತಾನೆ. ಆತನ ಜೀವನದಲ್ಲಿ ಎಷ್ಟು ಜನ ಹೆಂಗಸರು ಬಂದು ಹೋಗಿದ್ದಾರೋ ಗೊತ್ತಿಲ್ಲ. ಆತನು ಅಸಲು ಮದುವೆಗೆ ಅರ್ಹನೇ ಅಲ್ಲ. ಹೆಂಡತಿಯನ್ನು ಹೇಗೆ ನೋಡಿಕೊಳ್ಳಬೇಕು ಆತನಿಗೆ ಗೊತ್ತಿಲ್ಲ. ಡಾಕ್ಟರ್ ಅವರು ಆ ಹುಡುಗಿಯ ತಂದೆ ತಾಯಿಯವರನ್ನು ಒಳಗಡೆ ಕರೆದು, ನಿಮ್ಮ ಮಗಳು ಬದುಕಬೇಕೆಂದರೆ, ಆಕೆಯ ಭವಿಷ್ಯತ್ ಚೆನ್ನಾಗಿರಬೇಕೆಂದರೆ ನೀವು ಮೌನವಾಗಿ ನಿಮ್ಮ ಹುಡುಗಿಯನ್ನು ಆತನಿಂದ ದೂರವಾಗಿ ಕರೆದುಕೊಂಡು ಹೊರಟು ಹೋಗಿ ಅಂದರು. ಆದರೆ ಅವರು ಮೌನವಾಗಿ ಇರಲಿಲ್ಲ. ಆ ಹುಡುಗಿಯನ್ನು ಕರೆದುಕೊಂಡು ಹೊರಟು ಹೋದರು. ಕೆಲವು ದಿನಗಳ ನಂತರ ಆ ಹುಡುಗಿ ಆತನ ಜೊತೆ ಡೈವರ್ಸ್ ತೆಗೆದುಕೊಂಡು ಆತನ ಮೇಲೆ ಕೇಸ್ ಫೈಲ್ ಮಾಡಿದಳು ಎಂದು ವಿಷಯ ಹೊರಗಡೆ ಬಂದಿತು. ಆಗ ನಾನು ಡಾಕ್ಟರ್ ಅವರ ಹತ್ತಿರ ಆ ಹುಡುಗಿ ಆತನ ಜೊತೆ ಬಂಧವನ್ನು ಮುರಿದುಕೊಂಡು ಡೈವರ್ಸ್ ತೆಗೆದುಕೊಂಡಂತೆ ನೀವು ಸಹ ಆತನ ಜೊತೆ ಡೈವರ್ಸ್ ತೆಗೆದುಕೊಳ್ಳಿ ಅಂದೆ. ಆದರೆ ಡಾಕ್ಟರ್ ಅವರು ಏನೂ ಮಾತನಾಡಲಿಲ್ಲ. ನನಗೆ ಆಶ್ಚರ್ಯ ಅನಿಸಿತು. ಡಾಕ್ಟರ್ ಅವರು ಯಾಕೆ ಮಾತನಾಡುತ್ತಿಲ್ಲ ಅಂದುಕೊಂಡೆ. ಡಾಕ್ಟರ್ ಅವರೇ, ನೀವು ಏನು ಗಾಬರಿ ಪಡಬೇಡಿ, ನಿಮಗೆ ನಾನು ಸಹಾಯವಾಗಿ ಇರುತ್ತೇನೆ. ಎಲ್ಲ ಸರಿ ಹೋಗುತ್ತದೆ. ಈ ಹುಡುಗಿ ನಿಮಗಿಂತ ತುಂಬ ಚಿಕ್ಕವಳು, ಆದರೂ ಸಹ ಎಷ್ಟೋ ಧೈರ್ಯ ಮಾಡಿದಳು. ನೀವು ಸಹ ಎಷ್ಟೋ ಧೈರ್ಯ ಇರುವವರು. ನೀವು ಸಹ ಆತನ ಜೊತೆ ಡೈವರ್ಸ್ ತೆಗೆದುಕೊಳ್ಳಿ ಅಂದೆ. ಈ ಮಾತುಗಳು ಕೇಳಿ ಡಾಕ್ಟರ್ ನನ್ನ ಕಡೆ ಕೋಪದಿಂದ ನೋಡುತ್ತಾ, ನೀನ್ಯಾರು ನನ್ನ ಪರ್ಸನಲ್ ವಿಷಯಗಳಲ್ಲಿ ಮೂಗು ತೂರಿಸಿ ನನಗೆ ಸಲಹೆ ಕೊಡುವುದಕ್ಕೆ? ಏನು ಮಾಡಬೇಕು ನನಗೆ ಗೊತ್ತು, ನಾನು ನೋಡಿಕೊಳ್ಳುತ್ತೇನೆ, ನೀನು ಇಲ್ಲಿಂದ ಹೋಗು ಅಂದರು. ನನಗೆ ಬಾಯಿಂದ ಮಾತು ಹೊರಬರಲಿಲ್ಲ. ಹಾಗೆ ನಿಂತುಕೊಂಡು ಇದ್ದು ಹೋದೆ. ಈ ಡಾಕ್ಟರೇ ತನ್ನ ವೈಯಕ್ತಿಕ ವಿಷಯಗಳು ಹಾಗೂ ತನ್ನ ಗಂಡನ ಜೊತೆ ಮೊದಲ ರಾತ್ರಿಯ ವಿಷಯಗಳು ನನ್ನ ಹತ್ತಿರ ಹಂಚಿಕೊಂಡಳು. ತನ್ನ ಮೈಮೇಲೆ ಆದ ಗಾಯಗಳು ಸಹ ನನಗೆ ತೋರಿಸಿದರು. ಆದರೆ ಈಗ ನೀನ್ಯಾರು ಅಂದುಬಿಟ್ಟರು. ಅಂದುಕೊಳ್ಳದೆ ಸಡನ್ನಾಗಿ ಆಕೆಗೆ ಇಷ್ಟೊಂದು ಕೋಪ ಯಾಕೆ ಬಂದಿತು? ಆತನಿಂದ ಡೈವರ್ಸ್ ತೆಗೆದುಕೊಳ್ಳಿ ಅಂದರೆ ಆಕೆಗೆ ಯಾಕೆ ಕೋಪ ಬಂದಿತು? ಮೇಡಮ್, ನಾನು ನಿಮಗೆ ಒಳ್ಳೆಯದು ಆಗುವ ವಿಷಯ ಹೇಳುತ್ತಿದ್ದೇನೆ ಅಂದೆನು. ಮಲ್ಲಿಕಾ, ನೀನು ಹೇಳುವ ವಿಷಯದಿಂದ ನನಗೆ ಯಾವ ಲಾಭ ಆಗುತ್ತದೆ? ಆತನ ಬಗ್ಗೆ ನಿನಗೆ ಏನು ಗೊತ್ತು? ಈ ನಗರದ ಶ್ರೀಮಂತರಲ್ಲಿ ಆತನು ಒಬ್ಬನು. ಅದರ ಬೆಲೆ ನಿನಗೇನು ಗೊತ್ತು? ನೀವು ಹಣಕ್ಕೋಸ್ಕರ ಎಂತಹ ಕೆಲಸಗಳು ಮಾಡುವುದಕ್ಕಾದರೂ ಸಿದ್ಧರಾಗುತ್ತೀರಾ? ಮೊದಲು ಇಲ್ಲಿಂದ ಹೊರಟು ಹೋಗು ಎಂದು ಕೋಪದಿಂದ ಕಿರುಚಾಡಿದಳು. ನಾನು ಈ ವಿಷಯದ ಬಗ್ಗೆ ಯಾವಾಗ ನನ್ನ ಸ್ನೇಹಿತಳ ಹತ್ತಿರ ಹಂಚಿಕೊಂಡಾಗ, ಮಲ್ಲಿಕಾ, ಅವರ ವಿಷಯದಲ್ಲಿ ಮೂಗು ತೂರಿಸಬೇಕಾದ ಅವಸರ ನಿನಗೇನು? ಅವರ ಜೀವನ ಅವರು ನೋಡಿಕೊಳ್ಳುತ್ತಾರೆ. ಎಷ್ಟಾದರೂ ಅವರೆಲ್ಲ ದೊಡ್ಡವರು. ಈ ದಿನ ಬೈದುಕೊಳ್ಳುತ್ತಾರೆ, ನಾಳೆ ಒಂದಾಗುತ್ತಾರೆ. ಮಧ್ಯದಲ್ಲಿ ಹೋದವರೇ ಜೋಕರ್ ಆಗುತ್ತಾರೆ. ಡಾಕ್ಟರ್ ಅಂಕಿತಾ ಅನ್ನು ನಾವು ಯಾವಾಗಲೂ ಹಾಸ್ಪಿಟಲ್ನಲ್ಲಿಯೇ ನೋಡಿದೆವು. ಆಕೆ ತುಂಬ ಒಳ್ಳೆಯವಳು. ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಮಾತನಾಡುತ್ತಿದ್ದಳು. ಪ್ರತ್ಯೇಕವಾಗಿ ನನ್ನ ಜೊತೆ ತುಂಬ ಸಲುಗೆಯಿಂದ ಇರುತ್ತಿದ್ದಳು. ಆದರೆ ಈ ಮಧ್ಯೆ ಪ್ರತಿಯೊಂದಕ್ಕೂ ಆಕೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಬೇಸರ ಮಾಡಿಕೊಳ್ಳುತ್ತಿದ್ದಾಳೆ. ಒಂದು ದಿನ ಆಕೆ 2 ತಿಂಗಳು ರಜೆಗೋಸ್ಕರ ಅರ್ಜಿ ಬರೆದಳು. ಆಕೆಗೆ ರಜೆ ಸ್ಯಾಂಕ್ಷನ್ ಆಯಿತು. ಆಕೆ ಅಲ್ಲಿಂದ ಹೋಗುವಾಗ, ಮೇಡಮ್, ನೀವು ಒಂದು ದಿನ ಸಹ ರಜೆ ಹಾಕುವುದಿಲ್ಲ. ಅಂತಹುದು ಇಷ್ಟು ದಿನಗಳು ಯಾಕೆ ರಜೆ ತೆಗೆದುಕೊಂಡಿದ್ದೀರಾ ಎಂದು ಕೇಳಿದೆ. ನಾನು ನಿನಗೆ ಯಾಕೆ ಉತ್ತರ ಹೇಳಬೇಕು ಅಂದರು. ಮೇಡಮ್, ನೀವು ನನ್ನ ಹತ್ತಿರ ಯಾಕೆ ಹೀಗೆ ವ್ಯವಹರಿಸುತ್ತಿದ್ದೀರಾ? ನೀವು ನಿಮ್ಮ ಪರ್ಸನಲ್ ವಿಷಯಗಳು ನನ್ನ ಹತ್ತಿರ ತುಂಬ ಹಂಚಿಕೊಂಡಿರಿ. ಹೌದು, ಹಂಚಿಕೊಂಡೆ.
ಆದರೆ ನಿನಗೆ ನನ್ನ ಪರ್ಸನಲ್ ವಿಷಯಗಳಲ್ಲಿ ಮೂಗು ತೂರಿಸುವ ಹಕ್ಕು ಇಲ್ಲ. ನಿನ್ನ ಕೆಲಸ ನೀನು ಮಾಡಿಕೊ. ನನ್ನ ಜೀವನ ನನ್ನ ಇಷ್ಟ. ನಿನ್ನ ಹತ್ತಿರ ಸಲಹೆಗಳು ತೆಗೆದುಕೊಳ್ಳುವಷ್ಟು ಅವಶ್ಯಕತೆ ನನಗಿಲ್ಲ. ಅಸಲು ನಿನಗೆ ನನ್ನ ಪರ್ಸನಲ್ ವಿಷಯಗಳ ಬಗ್ಗೆ ಹೇಳಬಾರದಾಗಿತ್ತು. ನೀನು ನನ್ನ ಹಿಂದೆ ಯಾಕೆ ಬಿದ್ದಿದ್ದೀಯ? ನಿನಗೇನು ಕೆಲಸ ಇಲ್ಲವಾ ಎಂದು ಮಾತನಾಡಿ ಆಕೆ ನನ್ನ ಮರ್ಯಾದೆ ತೆಗೆದುಬಿಟ್ಟಳು. ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡೆ. ಮೇಡಮ್, ನನ್ನನ್ನು ಕ್ಷಮಿಸಿ. ಇನ್ನು ಮುಂದೆ ಎಂತಹುದೇ ಪರಿಸ್ಥಿತಿಯಲ್ಲಾಗಲಿ ನಿಮ್ಮ ವಿಷಯದಲ್ಲಿ ಮೂಗು ತೂರಿಸುವುದಿಲ್ಲ ಅಂದೆ. ಆಕೆ ಹಾಸ್ಪಿಟಲ್ನಲ್ಲಿ ಗೈನಕಾಲಜಿಸ್ಟ್ ವಾರ್ಡ್ ಇನ್ಚಾರ್ಜರ್. ನಾನು ಕೇವಲ ಒಬ್ಬ ನರ್ಸ್. ಆಕೆಗೆ ನನಗೆ ಹೊಂದಾಣಿಕೆ ಆಗುವುದಿಲ್ಲ. ಸ್ವಲ್ಪ ಕಾಲದ ನಂತರ ನಾವು ಒಂದು ವಿಷಯ ಕೇಳಿಸಿಕೊಂಡೆವು. ಅದು ಕೇಳಿ ನನಗೆ ತಲೆ ತಿರುಗಿತು. ಯಾರು ಅಸಲು ಯಾರು ನಕಲಿ ಎಂದು ಗುರುತಿಸಲಾಗಲಿಲ್ಲ. ಡಾಕ್ಟರ್ ಅಂಕಿತಾ ಆಕೆಯ ಗಂಡನ ಹತ್ತಿರಕ್ಕೆ ಸೇರಿಕೊಂಡಳು ಎಂದು ವಿಷಯ ತಿಳಿಯಿತು. ಅವರು ಮತ್ತೆ ಮದುವೆ ಮಾಡಿಕೊಂಡಿದ್ದಕ್ಕೆ ದೊಡ್ಡ ಪಾರ್ಟಿ ಕೊಡುತ್ತಿದ್ದಾರೆಂದು ತಿಳಿಯಿತು. ಆ ಪಾರ್ಟಿಗೆ ಊರಿನಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದರು. ಆಕೆಯನ್ನು ಆತನ ಪಕ್ಕದಲ್ಲಿ ಆನಂದವಾಗಿ ನೋಡಿ ನಾನು ದಿಗ್ಭ್ರಾಂತಿಗೆ ಗುರಿಯಾದೆ. ಯಾಕೆಂದರೆ ಆಕೆ ತುಂಬಾ ಸರಿ ಹೇಳುತ್ತಿದ್ದಳು. ನಾನು ಆ ಮನುಷ್ಯನ ಮುಖ ಮತ್ತೆ ನೋಡಬೇಕು ಅಂದುಕೊಳ್ಳುತ್ತಿಲ್ಲ. ಇಂತಹ ದುರ್ಮಾರ್ಗನ ಹತ್ತಿರಕ್ಕೆ ಮತ್ತೆ ಯಾರು ಹೋಗುತ್ತಾರೆ ಅನ್ನುತ್ತಿದ್ದಳು. ಆದರೆ ಆಕೆಯ ಗಂಡ ಇನ್ನೊಂದು ಮದುವೆ ಮಾಡಿಕೊಂಡಿದ್ದಾನೆ ಎಂದು ತಿಳಿದ ಮೇಲೆ ಆಕೆ ಆತನಿಂದ ಡೈವರ್ಸ್ ತೆಗೆದುಕೊಂಡಳು ಎಂದು ತಿಳಿದು ಮತ್ತೆ ಆತನ ಹತ್ತಿರಕ್ಕೆ ಸೇರಿದಳು. ಅಷ್ಟೇ ಅಲ್ಲದೆ ಅಷ್ಟೊಂದು ಶ್ರೀಮಂತ ವ್ಯಕ್ತಿ ಈ ಹುಡುಗಿಯನ್ನು ಬಿಟ್ಟು ಬಿಟ್ಟನು. ಅಂದರೆ ಈಕೆಯ ಪ್ರವರ್ತನೆ ಚೆನ್ನಾಗಿ ಇಲ್ಲದೆ ಇರಬಹುದು ಎಂದು ಸುಳ್ಳಿನ ಪ್ರಚಾರ ಮಾಡಿದರು. ಈಗ ಆಕೆಗೆ ಎರಡನೇ ಮದುವೆ ನಡೆಯುವುದು ಸಹ ಕಷ್ಟನೇ ಎಂದು ಚರ್ಚಿಸಿಕೊಳ್ಳುತ್ತಿದ್ದಾರೆ. ಡಾಕ್ಟರ್ ಅಂಕಿತಾ ಸ್ವಾರ್ಥಪರಳು. ತನ್ನ ಸ್ವಾರ್ಥಕ್ಕೋಸ್ಕರ ಪಕ್ಕದವರ ಜೀವನವನ್ನು ಸಹ ಪಣವಾಗಿ ಇಟ್ಟಿದ್ದಳು. ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಸಹ ಅರ್ಥ ಆಗುತ್ತಿಲ್ಲ. ಹಣಕ್ಕೋಸ್ಕರ ಹೆಸರಿಗೋಸ್ಕರ ಇಷ್ಟೊಂದು ಸ್ವಾರ್ಥನ ಅನಿಸಿತು. ಆತನು ಇಷ್ಟೊಂದು ದುರ್ಮಾರ್ಗನು ಆದರೂ ಆತನ ಹತ್ತಿರ ಹಣ ಇರುವುದರಿಂದಲೇ ಇದಕ್ಕೆಲ್ಲ ಕಾರಣ. ಬಹುಶಃ ಆಕೆಯ ಪ್ರೀತಿಯಿಂದ ಆತನನ್ನು ಬದಲಾಯಿಸಿಕೊಂಡಳಾ ಎಂದು ಆಲೋಚಿಸಬಹುದಾಗಿತ್ತು. ಆಕೆ ನಮ್ಮ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುವುದು ಬಿಟ್ಟು ಬಿಟ್ಟಳು. ಸಿಟಿಯಲ್ಲಿ ದೊಡ್ಡ ಹಾಸ್ಪಿಟಲ್ನಲ್ಲಿ ಸೇರಿದಳು. ಸ್ವಲ್ಪ ದಿನದಲ್ಲಿಯೇ ಒಂದು ಕ್ಲಿನಿಕ್ ಸಹ ಓಪನ್ ಮಾಡಿದಳು. ಸ್ವಲ್ಪ ಕಾಲದಲ್ಲಿ ಲಕ್ಷಗಟ್ಟಲೆ ಹಣ ಸಂಪಾದಿಸಲು ಶುರು ಮಾಡಿದಳು. 1 ವರ್ಷದಲ್ಲಿಯೇ ಆಕೆಯ ಹೆಸರಿನ ಮೇಲೆ ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟಿಸಿದಳು. ಇದೆಲ್ಲದಕ್ಕೂ ಖರ್ಚು ತನ್ನ ಗಂಡನೇ ಭರಿಸಿದನೆಂದು ತಿಳಿಯಿತು. ಆಕೆ ಕೋಟಿಗಟ್ಟಲೆ ಸಂಪಾದಿಸುತ್ತಿದ್ದಾಳೆ. ಆದರೆ ನಾವು ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ. ನಾನು ಬುದ್ಧಿ ಇಲ್ಲದವಳು. ಆಕೆ ಜೀವನ ಏನಾಗುತ್ತದೆಯೋ ಎಂದು ಬಾಧೆ ಪಡುತ್ತಾ ಇದ್ದು ಹೋದೆ. ಆದರೆ ನಾನು ಯಾವಾಗ ಆಕೆ ಪ್ರಾರಂಭಿಸಿದ ದೊಡ್ಡ ಹಾಸ್ಪಿಟಲ್ನಲ್ಲಿ ಜಾಬ್ಗೋಸ್ಕರ ಹೋದೆನೋ ನನಗೆ ಜಾಬ್ ಕೊಡುವುದಕ್ಕೆ ಆಕೆ ನಿರಾಕರಿಸಿದಳು. ಯಾಕೆಂದರೆ ಆಕೆಯ ಗತ ಜೀವನ ನನಗೆ ಪೂರ್ತಿಯಾಗಿ ಗೊತ್ತು. ಆದ್ದರಿಂದ ಈಗ ಹೇಳಿ, ಈ ಕಥೆಯಿಂದ ನೀವು ಏನು ತಿಳಿದುಕೊಂಡಿರಿ? ಯಾವ ಕಾರಣನೂ ಇಲ್ಲದೆ ಇನ್ನೊಬ್ಬರ ವೈಯಕ್ತಿಕ ವಿಷಯಗಳಲ್ಲಿ ಮೂಗು ತೂರಿಸಬಾರದು. ಶುಭಂ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.